ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ದೇವರ ದಯೆ ರಕ್ಷಣಾದ ಯೇಸು ಸ್ವಾಮಿಯ ಕೃಪೆಯಿಂದಾಗಿ ನಾವು ವಾರದ ಮಧ್ಯದಲ್ಲಿ ತಂದೆ ದೇವರ ಸನ್ನಿಧಾನಕ್ಕೆ ರಕ್ಷಣಾದ ಯೇಸು ಸ್ವಾಮಿಯ ಹೆಸರು ಕೂಡಿ ಬರುವ ಹಾಗೆ ಅನುಗ್ರಹ ಆಗಿದ್ದಕ್ಕಾಗಿ ತಂದೆ ದೇವರಿಗೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರು ಸ್ತೋತ್ರ ಮಾಡ್ತೇನೆ. ಈ ದಿನ HL ಸಹೋದರ ಇರಬೇಕಾಗಿತ್ತು. ಅವರು ಶ್ರೀನಿವಾಸ್ ಅವ್ರದ್ದು ಟರ್ಮ್ ಇತ್ತು. ಶ್ರೀನಿವಾಸ್ ಬ್ರದರ್ ತಮ್ಮ ತಂದೆಗೆ ಹೋಮ್ ನೋಡಕ್ಕೆ ಅವರು ಬ್ಯುಸಿ ಅಂತ ಹೇಳಿ ಹೋಗಿ ಆನಂದ್ ಬ್ರದರ್ನ ಕೇಳ್ಕೊಂಡ್ರು. ಆನಂದ್ ಬ್ರದರ್ ವೈಟ್ ಫೀಲ್ಡ್ ನಲ್ಲಿ ಫುಲ್ ಟ್ರಾಫಿಕ್ ಜಾಮು, ನಾನು ಬರಕ್ ಆಗ್ತಾ ಇಲ್ಲ ಅಂದ್ರು. ಅದಕ್ಕಾಗಿ ಸ್ಟಾಪ್ ಗ್ಯಾಪ್. ಇದನ್ನ ಇವತ್ತು ಧ್ಯಾನ ಮಾಡೋಣ. ಧ್ಯಾನ ಮಾಡೋಕ್ಕೆ ಮುಂಚೆ ತಲೆವಾಗಿ ಪ್ರಾರ್ಥನೆ ಮಾಡೋದು. ನಮ್ಮ ರಕ್ಷಕನ ಯೇಸು ಸ್ವಾಮಿ ಹೆಸರಿನಲ್ಲಿ ಕ್ರಿಸ್ತನಲ್ಲಿ ಅತಿಶಯ ಪ್ರೀತಿ ಕೃಪೆಯಿಂದ ನಡೆಸ್ತಿರುವಂತ ನಮ್ಮ ಪರಲೋಕರು, ನಮ್ಮ ತಂದೆ, ನಮ್ಮ ಮಾತುಗಳು, ನಮ್ಮ ಹೃದಯ ಧ್ಯಾನಗಳು ನಿನಗೆ ಸಮರ್ಪಕವಾಗಿರಲಿ. ನಿನ್ನ ಕಡೆಯಿಂದ ಬಂದ ಜ್ಞಾನವಾಗಿರುವ ನಮ್ಮ ರಕ್ಷಕನ ಯೇಸು ಸ್ವಾಮಿ ದಿವ್ಯನಾಮದಲ್ಲಿ ಬೇಡ್ತಿ ತಂದೆ, ಆಮೇಲೆ. ಅದೇ ಈ ಒಂದು ಸಾಮ್ಯ ಅಲ್ವೇ, ಅನ್ಫೇತ್ಫುಲ್ ಸ್ಟೀವರ್ಡ್ ಅಂತ ಹೇಳ್ತಾರೆ. ಅನ್ಯಾಯಗಾರನಾದ ಮನೆವಾರ್ತೆಯವನ ಸಾಮ್ಯ ಅಂತ ಇದಕ್ಕೆ ಟೈಟಲ್ ಕೊಟ್ಟಿದ್ದಾರೆ. ಇದು ನಮಗೆ ಏನಂತ ಹೇಳ್ಬೇದ್ರೆ ಕಾಂಟ್ರಾಸ್ಟ್ ಅಲ್ಲಿ ನಮ್ಗೆ ಹೇಳಿರೋದು. ನೀವು ಈ ರೀತಿ ಇರಬಾರ್ದು, ನೀವು ನಂಬಿಗಸ್ತರಾದ ಮನೆವಾರ್ತೆ ಇರೋದಕ್ಕೆ ಅದಕ್ಕೆ ಉದಾಹರಣೆ ಅನ್ಯಾಯಗಾರನಾದ ಮನೆವಾರ್ತೆಯವನ ಒಂದು ವಿಷಯದಲ್ಲಿ ಹೇಳಿದ್ದಾರೆ. ಈ ಈ 4 ಸಾಮ್ಯಗಳು ಅದು ಲೂಕ 15:16 ಕೇವಲ ಒಂದು ಸಾಮ್ಯ, ತಪ್ಪಿ ಹೋದ ಕುರಿ ಸಾಮ್ಯ ಬಿಟ್ರೆ ಬೇರೆ ಯಾವುದೇ ಗಾಸ್ಪಲ್ ನಲ್ಲಿ ಈ 3 ಸಾಮ್ಯಗಳು ಸಿಗೋದು. ಇದು ಪೆಕ್ಯುಲಾರಿಟಿ ಈ ಒಂದು ಲೂಕ ಸುವಾರ್ತೆಯಲ್ಲಿರೋದು. ಈ ಸಾಮ್ಯದ ವಿಷಯವಾಗಿ ನಾವು ನೋಡ್ತೀವಿ. ಯೇಸುಸ್ವಾಮಿ ಸಾಮ್ಯಗಳು ಹೇಳೋದು ನಾವು ನೋಡ್ಬೇಕಂದ್ರೆ ಅವ್ರದ್ದೊಂದು ಪ್ಯಾಟ್ರನ್ ಇತ್ತು. ಆ ಪ್ಯಾಟ್ರನ್ ಏನಂದ್ರೆ, ಯೇಸುಸ್ವಾಮಿ ಸುವಾರ್ತೆ ಸಾರಿದ್ದು 3.5 ವರ್ಷಗಳು ಅಲ್ವೇ. ಫಸ್ಟ್ ಇಯರ್ ನಲ್ಲಿ ಅವರು ಯಾವ್ದೋ ಉದಾಹರಣೆಗಳು ತಕೊಂಡ್ರಂದ್ರೆ ನ್ಯಾಚುರಲ್ ಆಗಿ ನಡೀತಿರುವಂತಹದ್ದು, ಬಿತ್ತುವವನು ಮತ್ತೆ ಅಗ್ರಿಕಲ್ಚರ್, ಅದನ್ನ ಬೇಸ್ ಮಾಡಿ ಅವರು ಸುವಾರ್ತೆ ಇದು ತಮ್ಮ ಸಾಮ್ಯಗಳನ್ನ, ಅಂದ್ರೆ ಬಹಳ ಮುಖ್ಯವಾದ ವಿದ್ಯಾರ್ಥಿಗಳು ಒಳಗೊಂಡ ಸಾಮ್ಯಗಳನ್ನ ಸ್ವಾಮಿ ಹೇಳಿದ್ರು. ಅದಾದ್ಮೇಲೆ ಸೆಕೆಂಡ್ ಇಯರ್ ಏನಾಯ್ತು ಅಂದ್ರೆ ತುಂಬಾ ಪಾಪ್ಯುಲರ್ ಆದ್ರು. ಪಾಪ್ಯುಲರ್ ಆದಾಗ ಅವ್ರಿಗೆ ಸಭಾಮಂದಿರಗಳಲ್ಲಿ ಇರೋಕೆ ಆಗ್ತಾ ಇರಲಿಲ್ಲ. ಆಗ ಅವರು ಫೀಲ್ಡ್ಗಳಿಗೆ ಹೋಗಿ ಅವರು ಸೆಕೆಂಡ್ ಇಯರ್ ನಲ್ಲಿ ಅವರು ಮಾಡಿದಾಗ ಅವ್ರ ಸಾಮ್ಯ ಶಿಷ್ಯರಿಗೆ ಏನ್ ಮಾಡಿದ್ರು, ಚೇಂಜ್ ಆಯ್ತು ಟೈಪ್. ಏನಂದ್ರೆ ಆಗ ವ್ಯಕ್ತಿಗಳನ್ನ ಹೌಸ್ ಹೋಲ್ಡ್ ಆಫ್ ಫೈತ್ ಹೆಂಗಿರ್ಬೇಕು ಹಂಗೇಳಿ ಒಂದು ವ್ಯಕ್ತಿಗಳ ವಿಷಯವಾಗಿ ಸಾಮ್ಯಗಳನ್ನ ಹೇಳಕ್ ಶುರು ಮಾಡಿದ್ರು. ಇದು ಸೆಕೆಂಡ್ ಇಯರ್ದು. ಇಲ್ಲಿ ನೋಡುವಂಥದ್ದು ಆ ರೀತಿ ಅವ್ರು ಸೆಕೆಂಡ್ ಆಗಿ ಚೇಂಜ್ ಮಾಡಿದಾಗ ನೀವು ಹೆಂಗಿರ್ಬೇಕಂತ ಶಿಷ್ಯರಿಗೆ ವಿಷಯವಾಗಿ ಹೇಳಿದಂತ ಸಾಮ್ಯ. ಅದಾದ್ಮೇಲೆ ಲಾಸ್ಟ್ ಇಯರ್ ನಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಸೆಕೆಂಡ್ ಕಮ್ಮಿಂಗ್ ವಿಷಯದಲ್ಲಿ ಸಾಮ್ಯಗಳು ಅವರು ಹೇಳಕ್ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಇದು ಲಾಸ್ಟ್ ಇಯರ್ ನಲ್ಲಿ. ನಮ್ಗೆ ಗೊತ್ತಲ್ಲ ಹೇಳ್ಬೇಕಂದ್ರೆ 10 ಮಂದಿ ಬುದ್ಧಿವಂತಿ ಸಾಮ್ಯ ಅದು ಇದೆಲ್ಲ ಬರ್ತದಲ್ಲ, ಇದೆಲ್ಲ ಅವರು ಲಾಸ್ಟ್ ಇಯರ್ ನಲ್ಲಿ ಅದು ಹೇಳಿದ್ರು ಅಂತ. ಇದು ಸ್ಮಿತ್ ಡಿಕ್ಷನರಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ಯಾರಬಲ್ಸ್ ಅಂದ್ರೆ ಸ್ವಾಮಿ ಯಾವ ರೀತಿ ಅದು ಪ್ಯಾಟರ್ನ್ಗಳು ಏನು ಅಂತ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಈ ಸಾಮ್ಯ ಹೇಳಿಕೆ ಕಾರಣ ಏನು ಅಂತ ಹೇಳ್ಬೇಕಂದ್ರೆ ಲೂಕ 15ನೇ ಅಧ್ಯಾಯದಲ್ಲಿ ನಮಗೆ ಇದು ಸಿಗ್ತದೆ. ಯಾವ್ದಂದ್ರೆ 15:1-2 ಅಲ್ಲ 15 ಲೂಕ 1:2 ಎಂದು ಎಲ್ಲಾ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು ಫರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ದರು. 3 ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ ಅಷ್ಟೇ. ಹಾಗಾದ್ರೆ ಇದು ಸಂದರ್ಭ, ಇದು ಯಾವ ಒಂದು ಕಾಂಟೆಕ್ಸ್ಟ್ ನಲ್ಲಿ ಸ್ವಾಮಿ ಇದನ್ನ ಮಾತಾಡಿದ್ರು ಅಂತ ನೋಡ್ಬೇಕಂದ್ರೆ, ಇದನ್ನ ಸ್ವಾಮಿ ಹೇಳ್ದಂಥದ್ದು ಯಾವಾಗ ಅಂತ ಹೇಳ್ಬೇಕಂದ್ರೆ ಫರಿಸಾಯರು ಶಾಸ್ತ್ರಿಗಳು ನೋಡ್ಬೇಕಂದ್ರೆ ಯೇಸು ಸ್ವಾಮಿ ಬಳಿಗೆ ಸುಂಕದವರು ಪಾಪಿಗಳು ಯೇಸು ಸ್ವಾಮಿ ಬಳಿಗೆ ವಾಕ್ಯ ಕೇಳಕ್ಕೆ ಬರ್ಬೇಕು, ಉಪದೇಶ ಕೇಳ್ಬೇಕಂದ್ರೆ ಆಗ ಅವರು ಅಬ್ಜೆಕ್ಟ್ ಮಾಡೋದು ಏನಂದ್ರೆ, ಇವನು ಪಾಪಿಗಳ ಸುಂಕದ ಜೊತೆ ಸೇರ್ಕೊಂತಾನೆ ಅಂತೇಳಿ, ಊಟ ಮಾಡ್ತಾನೆ ಅಂತ ಹೇಳಿ ಒಂದು ಅಲಿಗೇಷನ್ ಮಾಡಿದ್ರು. ಅದಕ್ಕೆ ಉತ್ತರವಾಗಿ ಸ್ವಾಮಿ ಹೇಳ್ದಂಥದ್ದು ಇದು ಸಂದರ್ಭ. ಇದಕ್ಕೆ ಉತ್ತರವಾಗಿ ಏನ್ ಮಾಡ್ತಾರೆ ಸ್ವಾಮಿ? 3 ಹೇಳ್ತಾರೆ. ತಪ್ಪಿಸಿಕೊಂಡ ಕುರಿ, ಆಮೇಲೆ 10 ಪಾವಲಿಗಳು, ಇನ್ನೊಬ್ಬ ತಪ್ಪಿ ಹೋದ ಮಗ, ಆಮೇಲೆ 4ನೇ ಸಾಮ್ಯ ಇಲ್ಲಿ ಒಂದು ಹೇಳ್ತಾರೆ. ಹಾಗಾದ್ರೆ ಈ ಒಂದು ಮೊದಲನೇ 3 ಸಾಮ್ಯಗಳು ಯಾರಿಗೆ ಹೇಳ್ತಾರೆ ಅಂದ್ರೆ, ಇದು ಫರಿಸಾಯರು ಶಾಸ್ತ್ರಿಗಳು
ಗುಣುಗುಟ್ಟುವಿಕೆಗೆ ಉತ್ತರವಾಗಿ ಇದು ಯಾರಿಗೆ ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ. ಫರಿಸಾಯರು ಶಾಸ್ತ್ರಿಗಳಿಗೆ ನೇರವಾಗಿ ಹೇಳಂತದ್ದು, ಇನ್ ದಿ ಆಡಿಯನ್ಸ್ ಆಫ್ ಇಸ್ ಡಿಸೈಪಲ್ಸ್, ಅಂದ್ರೆ ಆ ಶಿಷ್ಯರು ಕೇಳಿಸ್ಕೊಳ್ಳುವಂತೆ ಫರಿಸಾಯರು ಶಾಸ್ತ್ರಿಗಳಿಗೆ ಉತ್ತರವಾಗಿ ಇದು ಹೇಳಿದ್ರು ಅಂತ ಹೇಳ್ತಾರೆ. ಹಾಗಾದ್ರೆ ಫರಿಸಾಯರು ಶಾಸ್ತ್ರಿಗಳು ಅಂದ್ರೆ ಯಾರು ಅಂತ ನೋಡ್ಬೇಕಂದ್ರೆ, ಪ್ಯಾರಿಸಿಮ್ ಅಂತ ಹೇಳ್ಬೇಕಂದ್ರೆ ಸೆಪರೇಟೆಡ್ ಪೀಪಲ್ ಅಂತ. ಇಸ್ರೇಲ್ ಯಾವಾಗ ದೇವರ ಮಾರ್ಗದಿಂದ ಧರ್ಮಶಾಸ್ತ್ರ ಬಿಟ್ಟು ಆಗಲು ಹೋದ್ರು, ಕೆಲವು ಗುಂಪು ಏನ್ ಹೇಳ್ತಾರಂದ್ರೆ, ಅವರು ನಾವು ಈ ಒಂದು ಗುಂಪಿನಿಂದ ನಾವು ನಮ್ಮನ್ನ ಪ್ರತ್ಯೇಕ ಪಡಿಸ್ಕೊಂಡವ್ರು ಅಂತ ಹೇಳಿ ಅವ್ರನ್ನ ಪ್ರತ್ಯೇಕ ಪಡಿಸ್ಕೊಂಡು ಮೋಶೆ ಧರ್ಮಶಾಸ್ತ್ರನ ಬಹಳ ಏನಾಗ್ತಾರೆ ತುಂಬಾ ಕಟ್ಟುನಿಟ್ಟಾಗಿ ಅದು ಅನುಸರಿಸಕ್ಕೆ ಪ್ರಾರಂಭ ಮಾಡಿದವರು. ಅದಕ್ಕೆ ಫರಿಸಾಯರು. ಇದು ಯಾವಾಗ ಪ್ರಾರಂಭ ಆಯ್ತು ಅಂತ ಇಸ್ರೇಲ್ ಹಿಸ್ಟ್ರಿ ಗೊತ್ತಿಲ್ಲ. ಸುಮಾರು ಯೇಸು ಸ್ವಾಮಿ ಬರಕ್ಕೆ 200 ವರ್ಷ ಹಿಂದೆಯಿಂದ ಈ ಫರಿಸಾಯರ್ ಅಂತ ಗುಂಪು ಇದ್ರು ಅಂತ ಹೇಳ್ತಾರೆ. ಇವ್ರ ಕಡೆಗೆ ಏನಾದ್ರು ಅಂದ್ರೆ ಆಗ ತುಂಬಾ ಹಂಬಲ್ ಆಗಿದ್ರಂತೆ. ಅವಾಗ ಅದು ಇವರು ರಕ್ತಸಾಕ್ಷಿಗಳಾಗಿದ್ದಾರೆ. ಯಾವುದು ಇವ್ರು ಅಂತ್ಯಕ್ಕೋಸ್ ಎಲ್ಲ ಬಂದು ಟೆಂಪಲ್ ನ ಡೆಸಿಕ್ರೇಟ್ ಮಾಡುವಾಗ ಇವರೆಲ್ಲ ರಕ್ತಸಾಕ್ಷಿಗಳಾಗಿದ್ದಾರೆ. ಸೈಮನ್ ದಿ ಜಸ್ಟ್ ಅಂತ ಹೇಳಿ ಫೇಮಸ್ ಅಂತ ಹೇಳಿದ್ರೆ ಪ್ಯಾರಿಸ್ ಅಂತ ನಾವು ಹೇಳ್ತಾರೆ ಅಲ್ವೇ. ಪೌಲು ಪ್ಯಾರಿಸಿ ಅವರೇ ಆಗಿದ್ದವರು ಅಲ್ಲಿ ನಾವು ನೋಡ್ತೀವಿ. ಅದಾದ್ಮೇಲೆ ಈ ಶಾಸ್ತ್ರಿಗಳು ಯಾರು ಅಂತ ಹೇಳ್ಬೇಕಂದ್ರೆ ಸ್ಕ್ರೈಬ್ಸ್ ಅಂತ ಹೇಳ್ತಾರೆ. ಇವ್ರು ಯಾರು ಅಂತ ಹೇಳ್ಬೇಕಂದ್ರೆ ಅರಮನೆ ಆಸ್ಥಾನದಲ್ಲಿ ಏನ್ ಮಾಡಿದ್ರು ಅಂದ್ರೆ ಆ ಅರಮನೆದು ಡೈರಿ, ಕಿಂಗ್ಸ್ ಕೋರ್ಟ್ ನಲ್ಲಿ ನಡೆಯುವಂತ ಕಾರ್ಯಕಲಾಪಗಳನ್ನ ರೆಕಾರ್ಡ್ ಮಾಡುವಂತವ್ರು. ಅಲ್ಲಿಂದ ಪ್ರಾರಂಭ ಆಯ್ತಂತೆ. ಇವರು ಸ್ಕ್ರೈಬ್ಗಳು ಅಂತ ಹೇಳಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಬರೆಯಕ್ಕೆ ರೆಕಾರ್ಡ್ ಮಾಡಕ್ಕೆ ಅಲ್ಲಿ ಪ್ರಾರಂಭ ಆಗಿ, ನಂತರದಲ್ಲಿ ಏನಾಯ್ತು ಅಂದ್ರೆ ಇವರು ನೆಕ್ಸ್ಟ್ ಒಂದು ಕಾರ್ಯ ತಗೊಂಡ್ರಂತೆ. ಅರಮನೆ ಏನ್ ಹೇಳ್ತಾರೆ ಕೋರ್ಟ್ ಇಲ್ದೇ ಇರೋ ಸಮಯದಲ್ಲಿ ಇವರು ಧರ್ಮಶಾಸ್ತ್ರನ ಕಾಪಿ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಒಂದು ಮೋಶ ಧರ್ಮಶಾಸ್ತ್ರನ ಪ್ರವಾದಿಗಳು ಅಂತ ಹೇಳಿ ಕಾಪಿ ಮಾಡಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಅದಾದ ನಂತರ ಕ್ರಮೇಣ ನೋಡ್ಬೇಕಂದ್ರೆ ಇವರು ಕಾಪಿ ಮಾಡಿ ಮಾಡಿ ದೇ ಬಿಕೇಮ್ ದಿ ಎಕ್ಸ್ಪರ್ಟ್ಸ್ ಅಂತ ಹೇಳ್ತಾರೆ. ಎಕ್ಸ್ಪರ್ಟ್ಸ್ ಆಫ್ ದಿ ಲಾ ಅಂದ್ರೆ ಇಂಟರ್ಪ್ರಿಟರ್ಸ್ ಆಫ್ ದಿ ಲಾ ಅಂತ ಹೇಳ್ತಾರೆ. ಇವರು ಆದ್ರು ಅಂತ ಹೇಳ್ತಾರೆ ಸ್ಕ್ರೈಬ್ಸ್ಗಳು ಅಂತ ಹೇಳಿ. ಅವರು ಕ್ರಮೇಣ ಬಹಳ ಹಂಬಲ್ ಆಗಿ ಸ್ಟಾರ್ಟ್ ಮಾಡಿದ್ರು. ಅವ್ರು ಯೇಸು ಸ್ವಾಮಿ ಸಮಯದಲ್ಲಿ ಬಂದಾಗ ಏನ್ ಹೇಳ್ತಾರೆ, ಅವ್ರಿಗೆ ಒಂಥರ ಅಹಂಕಾರ ಇರ್ತದೆ. ನಿಕೋದೇಮ ಬಹಳ ಒಳ್ಳೆ ಇದು, ನೀನು ಧರ್ಮೋಪದೇಶಕನ್ ಅಂತ ಹೇಳ್ತಾರಲ್ಲ ಸ್ಕ್ರೈಬ್ಸ್, ನಿಕೋದೇಮಸ್ ಅವರು ತುಂಬಾ ಒಳ್ಳೆ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ತೀವಿ. ಅದಾದ ನಂತರ ಇವರಿಬ್ರು ಯೇಸು ಸ್ವಾಮಿದಲ್ಲಿ ಇಬ್ರು ಕರಪ್ಟ್ ಆಗಿರ್ತಾರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ ಮತ್ತೆ 23ನಲ್ಲಿ ಅಲ್ವೇ, ಪರಿಸರ ಶಾಸ್ತ್ರಿಗಳು ಹೇಳೋದನ್ನ ಕೇಳಿ ಒಳ್ಳೇದು, ಅವ್ರು ಮೋಶ ಪೀಠದಲ್ಲಿ ಏನ್ ಮಾಡಿದ್ದಾರೆ ಕೂತ್ಕೊಂಡಿದ್ದಾರೆ, ಆದ್ರೆ ಅವ್ರು ಮಾಡ್ದಂಗ್ ಮಾಡ್ಬೇಡಿ, ಅವ್ರು ಹೇಳ್ತಿದ್ರು ಹೊರತು ಕೈಕೊಂಡು ನಡೀತಾ ಇರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಈ ಪಾಪಿಗಳು ಸುಂಕದವ್ರು ಯಾರು ಅಂತ ಹೇಳ್ಬೇಕಂದ್ರೆ, ಈ ಸುಂಕದವರು ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಪಬ್ಲಿಕ್ ಆನಿಸ್ ಅಂತ ಹೇಳ್ತಾರೆ ಗ್ರೀಕ್ ನ, ಇದು ಲ್ಯಾಟಿನ್ ನಲ್ಲಿ. ಇವ್ರುಗಳಂದ್ರೆ ಟ್ಯಾಕ್ಸ್ ಕಲೆಕ್ಟರ್ಸ್. ಟ್ಯಾಕ್ಸ್ ಕಲೆಕ್ಟರ್ಸ್ ಏನಂತ ಹೇಳ್ಬೇಕಂದ್ರೆ ರೋಮ್ ಕಿಂಗ್ಡಮ್ ಏನ್ ಮಾಡ್ಬಿಡ್ತು ಅಂತ ಹೇಳಿದ್ರೆ, ಟ್ಯಾಕ್ಸ್ ನ ಹೆಂಗೆ ಅದು ಕಲೆಕ್ಷನ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೇಕಂದ್ರೆ, ಆಯಾ ದೇಶಗಳಲ್ಲಿ ಅಲ್ಲಿರೋರಿಗೆ ಗುತ್ತಿಗೆ ಕೊಟ್ಬಿಡ್ತಿದ್ರು. ಇವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಪಾರ್ಕಿಂಗ್ ಲಾಟ್ಗಳಿಗೆಲ್ಲ ಹೆಂಗೆ ಇದು ಕೊಟ್ಟಿದ್ದಾರೆ, ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಆ ತರ ದೇಶಕ್ಕೆ ಗುತ್ತಿಗೆ ಕೊಟ್ಬಿಟ್ಟಿರೋದು. ಅಲ್ಲಿ ಎಷ್ಟು ಸರಕುಗಳು ಬರ್ತದೆ, ಎಷ್ಟು ಆಚೆ ಹೋಗ್ತದಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡೋರು ಏನ್ ಮಾಡೋದು, ರೋಮ್ ಕಿಂಗ್ಡಮ್ಗೆ ಕೊಡಬೇಕು ಅಂತ ಹೇಳಿ ಇದು ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ. ಆಗ ಇಸ್ರೇಲರು ಆಗ್ಲೇ ರೋಮನ್ಸ್ ಆಕ್ಯುಪೈಡ್, ನಮ್ಮ ಮೇಲೆ ಆಕ್ರಮ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಸಹಾಯ ಮಾಡೋದು ಪಾಪ ತಪ್ಪು ಅಂತ ಹೇಳಿ ಆ ಭಾವನೆ ಇತ್ತು. ಹಾಗಾದ್ರೆ ಈ ಸುಂಕದವ್ರು ಏನ್ ಮಾಡ್ತಾರೆ, ರೋಮನ್ಗೆ ಸಹಾಯ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಏನ್ ಮಾಡ್ತಿದ್ರು, ಒಂಥರ ದ್ವೇಷ ಮಾಡ್ತಿದ್ರು. ಅದರಿಂದ ಅವ್ರು ಏನಾದ್ರೆ ಬಹಳ ಹಂಬಲ್ ಆಗಿ ಮೈಂಡ್ ಆಗಿ ಇದ್ರು ಅಂತ ಹೇಳ್ತಾರೆ. ಇವರು ಟ್ಯಾಕ್ಸ್ ಕಲೆಕ್ಟರ್. ಬೆಸ್ಟ್ ಟ್ಯಾಕ್ಸ್ ಕಲೆಕ್ಟರ್ ಯಾರು ಅಂತ ಹೇಳ್ಬೇಕಂದ್ರೆ ಜಕಾಯ ಅಂದ್ರೆ ಮತಾಯನು ಟ್ಯಾಕ್ಸ್ ಕಲೆಕ್ಟರ್ ಅಂತ ಹೇಳ್ತಾರೆ. ಇವರು ಬಹಳ ಒಳ್ಳೆ ಎಕ್ಸಾಂಪಲ್ಗಳು ಅಂತ ಹೇಳ್ತಾರೆ. ಅದಾದ ನಂತರ ಪಾಪಿಗಳು ಯಾರು, ಸಿನ್ನರ್ಸ್ ಅಂತ ಹೇಳ್ಬೇಕಂದ್ರೆ, ಆಗ ಧರ್ಮಶಾಸ್ತ್ರ ಇಬ್ರಿಯರ ಒಂದು ಸಂಪ್ರದಾಯವನ್ನ ಅಲಕ್ಷ್ಯ ಮಾಡಿ ಈ ಗ್ರೀಕ್ ರೋಮನ್ದು ಸಂಪ್ರದಾಯಗಳನ್ನ ಏನ್ ಮಾಡ್ತಿದ್ರು, ಅಬ್ಸರ್ವ್ ಮಾಡ್ತಿದ್ರು. ಅಂತವ್ರಿಗೆ ಪಾಪಿಗಳು, ಮೋಶ ಧರ್ಮಶಾಸ್ತ್ರನ ವಿರೋಧಿಸುವಂತವ್ರು ಅಂತ ಹೇಳಿ ಈ ರೀತಿ ಇದು ಬಂತು ಅಂತ ಹೇಳ್ತಾರೆ. ಹಾಗಾದ್ರೆ ಇದೇನಂದ್ರೆ ಪಾಪಿಗಳು ಇಂಥವ್ರು ಏನಾಗಿದ್ರೆ, ಆಗ ಇವರು ಜನರು ಅವ್ರನ್ನ ತಿರಸ್ಕಾರ ಮಾಡಿ ಅವ್ರೇನಾಗಿದ್ರು, ಹಂಬಲ್ ಆಗಿದ್ರು. ಯೇಸು ಸ್ವಾಮಿ ಬಂದಾಗ ಅವರು ದೇವರಾಜನ ಯೇಸುಸ್ವಾಮಿನ ರಿಸೀವ್ ಮಾಡ್ಕೊಳ್ಳೋ ಒಂದು ಮನಸ್ಸು, ಒಳ್ಳೆ ಹ್ಯೂಮಿಲಿಟಿ ಅವರಲ್ಲಿ ಇತ್ತು. ಯಾರು, ಟ್ಯಾಕ್ಸ್ ಕಲೆಕ್ಟರ್ಸ್ ಮತ್ತೆ ಈ ಪಾಪಿಗಳಲ್ಲಿ. ಆದ್ರೆ ಪರಿಸರ ಶಾಸ್ತ್ರಿಗಳಲ್ಲಿ ಒಂಥರ ಅಹಂ ಎತ್ತು ಅನ್ನೋದು ನಾವು ನೋಡ್ತೀವಿ. ಅವರ ಗುಣಗುಟ್ಟಿಗೆಗೆ ಯಾರು, ಈ ಸುಂಕದವರು ಪಾಪಿಗಳು ಯೇಸುಸ್ವಾಮಿ ಮಾತು ಕೇಳಕ್ಕೆ ಬಂದಾಗ ಅವರ ಗುಣಗುಟ್ಟಿಗೆಗೆ ಏನಾಯ್ತು ಅಂತ ಹೇಳಿದ್ರೆ, ಉತ್ತರವಾಗಿ ಸ್ವಾಮಿ ಏನ್ ಹೇಳ್ತಾರೆ, 4 ಸ್ವಾಮಿಗಳು ಹೇಳ್ತಾರೆ.
ಇವಾಗ ಮೊದಲನೇ ಸಾಮ್ಯ ಅವ್ರೇನ್ ಹೇಳ್ತಾರೆ ಅಂದ್ರೆ, ತನ್ನ ಶಿಷ್ಯರ ಸಮ್ಮುಖದಲ್ಲಿ ಫರಿಸಾಯರ ಶಾಸ್ತ್ರಕ್ಕೆ ನೇರವಾಗಿ ಅಡ್ರೆಸ್ ಮಾಡಿದ್ದಾರೆ. ಯಾವುದೋ ಒಂದು ತಪ್ಪಿ ಹೋದ ಕುರಿ. ತಪ್ಪಿ ಹೋದ ಕುರಿ ಏನಂತ ಹೇಳ್ಬೇಕಂದ್ರೆ, ಅದು ಒಬ್ಬನಿಗೆ 100 ಕುರಿಗಳು ಒಂದು ತಪ್ಪಿಸ್ಕೊಂಡ್ರೆ ಅಡವಿಗೆ ಹೋಗಿ ತಕೊಂಡ್ ಬಂದು ಏನ್ ಹೇಳ್ತಾರಂತೆ, ತಪ್ಪಿ ಹೋದು ಸಿಕ್ತಂದ್ರೆ ಸಂತೋಷ ಪಡ್ತಾರೆ ಅಂತ ಹೇಳಿದ್ರಲ್ಲ, ಹಂಗೆ ಪರಲೋಕದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಅಲ್ವೇ. ಆ 7ನೇ ವಚನದಲ್ಲಿ ಹೇಳ್ತಾರೆ, 99 ಮಂದಿ ದೇವ್ರ ಕಡೆ ತಿರ್ಕೊಳ್ದೇ ಇರೋಕ್ಕೆ ಅವಶ್ಯಕತೆ ಇಲ್ದೇ ಇರೋ ನೀತಿವಂತರಿಗೆ ಬದಲಾಗಿ ಒಬ್ಬ ಪಾಪಿ ದೇವ್ರ ಕಡೆ ತಿರ್ಕೊಂಡ್ರೆ ಪರಲೋಕದಲ್ಲಿ ಏನಾಗ್ತದೆ, ಸಂತೋಷ ಆಗ್ತದೆ. ನೀವು ಸಂತೋಷ ಪಡ್ಬೇಕು ಇಂಟರ್ನ್ ಅವ್ರು ಹೇಳಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಅದು ಪಾವಲಿಗಳ ವಿಷಯವಾಗಿ ಹೇಳ್ತಾರೆ. ಇದು ಮ್ಯಾರೇಜ್ ಒಂದು ಟ್ರೆಡಿಷನ್ ಹೇಳ್ತಾರೆ ಆಗಿನ ಕಾಲದಲ್ಲಿ. ಮದುವೆ ನಿಶ್ಚಯ ಆದ್ರೆ ಹುಡುಗ 10 ಕಾಯಿನ್ಸ್ ಕೊಡೋಣ, ಇವನಿಗೆ ಎಷ್ಟು ಜೋಪಾನ ನೀನು ಅದನ್ನ ಇಟ್ಕೊಳ್ತೀಯ ಅಂತ. ಅದ್ರ ಒಂದು ಕಳ್ಕೊಂಡ್ರೆ ನೀನು ಜೋಪಾನ್ ಇವನೇನು ನೀನು ಒಳ್ಳೆಯವಳು ಅಂದ್ರೆ ಬಹಳ ಲಾಜಾಕೋಳು ಅಲ್ಲ ಅಂತ ಹೇಳಿ ಡಿಸೈಡ್ ಆಗ್ತಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಆ ಒಬ್ಬರ ಗೆಳತಿನಲ್ಲಿ 10 ಕಾಯಿನ್ ಇರ್ತದೆ. 10 ಕಾಯಿನದ 1 ಕಾಯಿನ್ ಬಿದ್ದೋದಾಗ ಅವ್ರು ಏನ್ ಮಾಡ್ತಾರೆ, ಮನೆಯೆಲ್ಲ ಗುಡಿಸ್ತಾರಂತೆ. ಸಿಕ್ಕಿದಾಗ ಸ್ನೇಹಿತರ ಜೊತೆ ಸಂತೋಷ ಪಡ್ತಾರೆ. ಹಾಗೆ ಒಬ್ಬ ಪಾಪಿ ದೇವ್ರ ಕಡೆ ತಿರ್ಕೊಂಡ್ರೆ ದೇವದೂತರ ಮಧ್ಯದಲ್ಲಿ ಸಂತೋಷ ಆಗ್ತದೆ. ಅದಕ್ಕೆ ನೀವು ಸಂತೋಷ ಪಡ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಅದಾದ್ಮೇಲೆ ತಪ್ಪಿ ಹೋದ ಮಗನ ಸಾಮ್ಯ, 3ನೇದು ಪ್ರಾಡಿಕಲ್ ಸನ್ ಅಂತ ಹೇಳ್ತಾರೆ. ಒಬ್ಬ ತಂದೆಗೆ 2 ಮಕ್ಕಳಿದ್ರು ಅಲ್ವೇ. ಒಬ್ಬನು ಮನೆಯಲ್ಲಿ ಇರ್ತಾನೆ, ಇನ್ನೊಬ್ಬ ನಾನು ಆಸ್ತಿ ಕೊಡು ಅಂತ ಹೇಳಿ ಆಚೆ ಕಡೆ ಹೋಗಿ ಆಸ್ತಿನ ಪೋಲ್ ಮಾಡ್ಕೊಳ್ತಾರೆ. ಹಾಗಾದ್ರೆ ಆ ಮನುಷ್ಯನ್ ಯಾರು ಅಂದ್ರೆ ಪರಲೋಕದ ತಂದೆ ದೇವರು. ಅದಾದ್ಮೇಲೆ ಈ ಅದು ಯೇಸು ಸ್ವಾಮಿ ಸಮಯದಲ್ಲಿ ಜೂವಿಶ್ ನ ಗ್ರೂಪ್ ನ 2 ಭಾಗವಾಗಿ ಮಾಡ್ತಾರೆ. ಆ ದೊಡ್ಡ ಮಗ ಯಾರು ಅಂದ್ರೆ ಫರಿಸಾಯರು ಶಾಸ್ತ್ರಿಗಳು ಅಂತ ಹೇಳ್ತಾರೆ. ಅವ್ರ ತಂದೆ ಮನೇಲಿ ಇದೀನಿ ಅಂತ ಹೇಳ್ತಾರೆ, ಅದ್ರ ಮನೋಭಾವ ಏನಾಗ್ತದೆ, ಬೇರೆ ಆಗಿರ್ತದೆ. ತಂದೆ ಮನೋಭಾವ ಅವರಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. 2ನೇ ಮಗ ಯಾರು ಅಂತ ಹೇಳಿದ್ರೆ ಈ ಪಾಪಿಗಳು ಸುಂಕದವರು ಅಂತ ಹೇಳ್ತಾರೆ. ಅವರು ಏನ್ ಮಾಡಿದ್ರು, ಪಾಲ್ ತಗೊಂಡೋಗಿ ಆಚೆ ಹೋಗಿ ಗೊತ್ತಲ್ಲ, ಅದಾದ್ಮೇಲೆ ಬೇರೆ ದೇಶಕ್ಕೆ ಹೋದ್ರು ಅಂತ ಹೇಳಿದ್ರೆ ಅವಾಗೆಲ್ಲ ಏನ್ ಮಾಡ್ತಿದ್ರು, ಹಿಂದೆ ನಮ್ಮಲ್ಲಿ ಎಲ್ಲಿ ಹೋಗ್ತಾರೆ ಅಂತ ಹೇಳ್ಬೇಕಂದ್ರೆ ಎಲ್ಲ ಪೋಲ್ ಮಾಡಕ್ಕೆ ಬಾಂಬೆಗೆ ಹೋಗ್ಬಿಡೋರು. ಕರ್ನಾಟಕ ಮೈಸೂರು ಕಡೆ ಎಲ್ಲ ಬಾಂಬೆಗೆ ಹೋಗ್ಬಿಡೋರು ಅಲ್ವೇ. ಅದಕ್ಕೆ ಒಂದು ಗಾದೆ ಆಯ್ತು, ಕೆಟ್ಟು ಪಟ್ನ ಸೇರು ಅಂತ. ಆಗಿನ ಕಾಲದಲ್ಲಿ ಏನ್ ಮಾಡೋದ್ರೆ ರೋಮ್ಗೆ ಹೋಗ್ಬಿಡೋರು, ಎಲ್ಲ ಎಂಜಾಯ್ ಮಾಡ್ಕೊಂಡು ಎಲ್ಲ ಹಾಳು ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಗತಿ ಇಲ್ದೇನಾಗಿ ಏನ್ ಮಾಡ್ತಾನೆ, ಅಲ್ಲಿ ಲೋಕಲ್ ಒಬ್ಬನ ಹತ್ರ ಕೆಲ್ಸಕ್ಕೆ ಸೇರ್ಕೊಳ್ತಾನೆ. ಆವಾಗ ಅಲ್ಲಿ ಹೇಳ್ತಾರೆ, ಈ ಮನೆಯಲ್ಲಿ ಆಳುಗಳಿಗೂ ಬೇಕಾದಷ್ಟು ನನ್ನ ತಂದೆ ಮನೆಯಲ್ಲಿ ಅಂತ ಹೇಳಿ ಅವನಿಗೆ ಊಟಕ್ಕೆ ಸರಿಯಾಗಿ ಹಂದಿ ಕೊಡೋ ಏನ್ ಹೇಳ್ತಾರೆ ಆಹಾರ ತಿಂತಿದ್ರು ಅಂತ ಹೇಳಿದ್ ಗೊತ್ತಲ್ಲ ನಮ್ಗೆ. ಅವರು ಹೇಳ್ಬಿಟ್ಟು ಆಗ ನನಗೆ ಎದ್ದು ತಂದೆ ಮನೆಗೆ ಹೋಗಿ, ಅಪ್ಪ ನಿನಗೆ ವಿರೋಧವಾಗಿ ಪರಲೋಕಗಳ ಪಾಪ ಮಾಡಿದ್ದೇನೆ, ನಾನು ನಿನ್ನ ಮನಸ್ಸು ಮಗನೇ ಹೇಳೋದನ್ನೆಲ್ಲ ನಿನ್ನ ಸೇವಕರಲ್ಲಿ ಒಬ್ಬನಾಗ ಸೇರಿಸ್ಕೊಂಡಾಗ ತಂದೆ ಏನ್ ಮಾಡ್ತಾರೆ, ಅಪ್ಕೊಂಡು ಸೇರಿಸ್ಕೊಳ್ತಾರೆ. ಅಂದ್ರೆ ಯೇಸು ಸ್ವಾಮಿ ಇಂಥವ್ರು ಮನಪೂರ್ವಕವಾಗಿ ತಿರ್ಕೊಂಡು ಬಂದ್ರೆ ತಂದೆ ದೇವ್ರು ಏನ್ ಮಾಡ್ತಾರೆ, ಸೇರಿಸ್ಕೊಳ್ತಾರೆ ಅಂತ ಹೇಳಿ ಅದಕ್ಕೆ ಒಳ್ಳೆ ಉದಾಹರಣೆ ಕೊಟ್ಟಿದ್ದು. ಇದು ಮೂರು ಹಾಗಾದ್ರೆ ಪರಿಸರ ಶಾಸ್ತ್ರಿಗಳು ಸುಂಕದವರು ದೇವ್ರ ಕಡೆ ತಿರ್ಕೊಳ್ಳೋದ್ರೆ ಆಗ ಯೇಸು ಸ್ವಾಮಿ ಕಡೆ ತಿರ್ಕೊಳ್ಳೋದು. ಅದು ನೀವು ನೋಡಿದ್ರೆ ಸಂತೋಷ ಪಡ್ಬೇಕು ಅಂತ ಹೇಳಕ್ಕೆ ಈ 3 ಸಾಮ್ಯಗಳನ್ನ ಹೇಳ್ತಾರೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಸಾಮ್ಯ ಹೇಳ್ತಾರ, ಅದೇನೆ ಈ ಸ್ಟೀವರ್ಡ್ ವಿಷಯದಲ್ಲಿ. ಅದನ್ನ ಏನ್ ಮಾಡ್ತಾರಂದ್ರೆ ಅದನ್ನ 16:1 ಯೇಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆಯ ವಾರ್ತೆಯವನಿದ್ದ. ಈಗ ಇಲ್ಲಿ ಏನ್ ಹೇಳ್ತಾರಂದ್ರೆ, ಈಗ ಏನ್ ಮಾಡ್ತಾರೆ ಯೇಸು ಸ್ವಾಮಿ ಪರಿಸರಿಗೆ ನೇರವಾಗಿ ಹೇಳ್ತಿರ್ತಾರೆ, ಶಿಷ್ಯರು ಕೇಳಿಸ್ಕೊಳಂಗೆ ಹೇಳ್ತಾರೆ 3 ಸಾಮ್ಯಗಳು. ಈಗ ಶಿಷ್ಯರ ಕಡೆ ತಿರ್ಕೊಳ್ತಾರೆ, ಶಿಷ್ಯರ ಕಡೆ ತಿರ್ಕೊಂಡು ಪರಿಸರ ಶಾಸ್ತ್ರಿಗಳು ಕೇಳಿಸ್ಕೊಳ್ಳೋಕೆ. ಹಂಗಾದ್ರೆ ದಿಸ್ ವಾಸ್ ಡೈರೆಕ್ಟ್ಲಿ ಅಡ್ರೆಸ್ ಟು ದಿ ಡಿಸೈಪಲ್ಸ್. ನೋಡ್ಬೇಕಂದ್ರೆ ಇನ್ ದಿ ಪ್ರೆಸೆನ್ಸ್ ಆಫ್ ಫಾರಿಸೀಸ್ ಅಂಡ್ ಸ್ಕ್ರೈಬ್ಸ್ ಅಂತ ಹೇಳ್ತಾರೆ. ಹಂಗಾದ್ರೆ ಪರಿಸಾಯರ ಮತ್ತು ಶಾಸ್ತ್ರಿಗಳ ಸಮ್ಮುಖದಲ್ಲಿ ಈ ಸಾಮ್ಯನ ಏನ್ ಮಾಡಿದ್ರು, 4ನೇ ಸಾಮ್ಯ ಯಾರಿಗೆ ಹೇಳದಂದ್ರೆ ತನ್ನ ಶಿಷ್ಯರಿಗೆ ಹೇಳದಂತ ಮಾತು. ಇದೇನಂತ ಹೇಳ್ಬೇಕಂದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ, ಒಬ್ಬನೊಬ್ಬ ಐಶ್ವರ್ಯವಂತನಾದ ಮನುಷ್ಯನಿಗೆ ಒಬ್ಬ ಮನೆ ವಾಕ್ಯವನಿದ್ದನು ಅಂತೇಳಿ ಇಲ್ಲಿ ಹೇಳ್ತಾರೆ. ಅವನು ಏನ್ ಮಾಡಿದ್ರಂದ್ರೆ, ಓದ್ಬಿಡಿ ಹಂಗೆ. ಇವನ ವಿಷಯವಾಗಿ ಯಜಮಾನನ ಬಳಿಯಲ್ಲಿ ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರೋ ದೂರು ಹೇಳಿರಲಾಗಿ, ಯಜಮಾನನು ಅವನನ್ನು ಕರೆದು, ಇದೇನು ನಾನು ನಿನ್ನ ವಿಷಯವಾಗಿ ಕೇಳಿದ ಸಂಗತಿ, ನಿನ್ನ ಮನೆವಾರ್ತೆಯ ಲೆಕ್ಕವನ್ನು ಒಪ್ಪಿಸು, ನೀನು ಇನ್ನು ಮನೆವಾರ್ತೆಯವನಾಗಿರುವುದಕ್ಕಾಗುವುದಿಲ್ಲ ಎಂದು ಹೇಳಿದನು. ಇದು ಯಾರಂದ್ರೆ ಈ ಮನೆ ವಾರ್ತ ಐಶ್ವರ್ಯಂತ ಮನುಷ್ಯರ ತಂದೆ ದೇವರು ಅಂತ ಹೇಳ್ತಾರೆ. ಅವರು ಏನ್ ಮಾಡ್ತಾರಂದ್ರೆ ಅವನ ಆಸ್ತಿಯನ್ನ ಏನ್ ಮಾಡ್ತಾರೆ, ಅಲ್ಲ ಐಶ್ವರ್ಯಂತದ ಮನುಷ್ಯ ತಂದೆ ದೇವರು
ಈ ಮನೆ ವಾರ್ತೆಯವನು ಯಾರಂದ್ರೆ ಸ್ಟೀವರ್ಡ್ ಅಂತ ಹೇಳಿ. ಇವ್ರು ಯಾರಂದ್ರೆ ಆಬ್ಸೆಂಟಿ ಲ್ಯಾಂಡ್ ಲಾರ್ಡ್ಸ್ ಅಂತ ಹೇಳ್ತಾರೆ. ಇವ್ರುಗಳು ಏನಕ್ಕೆ ಅಂತ ಹೇಳ್ಬೇಕಂದ್ರೆ, ಅವರು ದೊಡ್ಡ ದೊಡ್ಡ ಶ್ರೀಮಂತರು ಇಸ್ರೇಲ್ನಲ್ಲಿ ಹಳ್ಳಿಗಳ ಕಡೆ ಏನ್ ಮಾಡಿದ್ರು, ಜಮೀನುಗಳನ್ನ ತೋಟಗಳನ್ನ ಪರ್ಚೇಸ್ ಮಾಡ್ಬಿಡೋರು. ಅವರೆಲ್ಲ ಹೇಳ್ತಾ ಇದ್ರು ಸಿಟಿನಲ್ಲಿ ಇರ್ತಿದ್ರು, ಇಲ್ಲಾಂದ್ರೆ ರೋಮಲ್ಲಿ ಇರ್ತಿದ್ರು ಅಂತ ಹೇಳ್ತಾರೆ. ಅಲ್ಲಿ ಅವರು ಇರ್ತಾ ಇದ್ರು. ಆಮೇಲೆ ಏನ್ ಮಾಡ್ತಿದ್ರು ಅಂದ್ರೆ ಸ್ಟೀವರ್ಡ್ಗಳು ಎಲ್ಲ ನೋಡ್ಕೊಳ್ತಿದ್ರು ಮನೆ ವಾರ್ತೆಯವರು. ಆ ತೋಟದಲ್ಲಿ ಗುತ್ತಿಗೆ ಕೊಡೋದಾಗ್ಲಿ ಏನ್ ಮಾಡೋದಾಗ್ಲಿ ಎಲ್ಲಾನು ಇವರು ಮನೆ ವಾರ್ತೆಯವರು ನೋಡ್ಕೊಳ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾರೆ. ಆಗ ಯಾರು ಹೇಳ್ತಾರೆ, ನೀ ಮನೆ ವಾರ್ತೆ ಏನ್ ಮಾಡ್ತಿದ್ದಾನೆ, ನಿನ್ನ ಆಸ್ತಿ ಹಾಳು ಮಾಡ್ತಿದ್ದೇನೆ ಅಂತ ಅವ್ರು ಕಂಪ್ಲೇಂಟ್ ಹೇಳ್ತಾರೆ ಸ್ಟೀವರ್ಡ್ಗೆ. ಹಾಗಾದ್ರೆ ಆಗ ಅವ್ರು ಹೇಳ್ತಾರೆ, ಮನೆ ವಾರ್ತೆನ ಕರೆದ್ಬಿಟ್ಟು ನೀನೇನ್ ಮಾಡ್ತಿರೋದು, ನಿನ್ನ ಲೆಕ್ಕವನ್ನು ಒಪ್ಪಿಸ್ಬಿಡು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಮನೆ ವಾರ್ತೆಯವನು ಯಾರು ಅಂತ ಹೇಳ್ಬೇಕಂದ್ರೆ ತಂದೆ ದೇವರು, ಅಥವಾ ಆಗಿನ ಕಾಲದಲ್ಲಿ ರೆಪ್ರೆಸೆಂಟೆಡ್ ಬೈ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಈ ಈ ಮನೆ ವಾರ್ತೆಯವರು ಯಾರು ಅಂದ್ರೆ ಫರಿಸಾಯರು, ಶಾಸ್ತ್ರಿಗಳು. ಮೋಶೆ ಧರ್ಮಶಾಸ್ತ್ರನ ಮೋಶೆ ಹೋದ್ಮೇಲೆ ಯಾರ ಕೈಲಿ ಒಪ್ಪಿಸ್ಕೊಟ್ರಂದ್ರೆ ಈ ಫರಿಸಾಯರು, ಶಾಸ್ತ್ರಗಳ ಕೈಲಿ ಏನ್ ಮಾಡಿದ್ರು, ಅದನ್ನ ಒಪ್ಪಿಸ್ಕೊಟ್ರು. ಅವ್ರೇನ್ ಮಾಡ್ಬೇಕಾಗಿತ್ತು, ಜನರಿಗೆ ಅದನ್ನ ಬೋಧನೆ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾರೆ. ಆ ವಿಷಯದಲ್ಲಿ ಅವ್ರು ಏನ್ ಮಾಡಿದ್ರು, ಮಿಸ್ಯೂಸ್ ಮಾಡಿದ್ರು. ಅದೇ ಮತ್ತ 23 ಅವ್ರು ಹೆಂಗ್ ಮಿಸ್ಯೂಸ್ ಮಾಡಿದ್ರು ಅಂತ ಇದೆ. ಅದಕ್ಕೆ ನೀನೇನ್ ಮಾಡು, ನಿನ್ ಲೆಕ್ಕ ಒಪ್ಪಿಸ್ಬಿಡು ಅಂತ ಹೇಳ್ತಾರೆ. ಹಾಗಾದ್ರೆ ಫರಿಸಾಯರ ಶಾಸ್ತ್ರಿಗಳು ಮುಂದೆ ಬಂದಂತ ಕೆಲವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಮೋಶೆ ಧರ್ಮಶಾಸ್ತ್ರನ ದುರುಪಯೋಗ ಮಾಡ್ಕೊಂಡ್ರು. ಯೇಸು ಸ್ವಾಮಿ ಸಂದ್ರೆ ಏನಾಗ್ತದೆ ಅಂದ್ರೆ ಅವ್ರಿಗೆ ನೀನು ಲೆಕ್ಕನ ಒಪ್ಪಿಸ್ಬಿಡು ಅಂದ್ರೆ ಇನ್ನ ನಿಮ್ದು ಏನಾಗ್ತದೆ, ಮನೆ ವಾರ್ತೆ ಇವಾಗ ಮುಕ್ತಾಯ ಆಗ್ತದೆ ಅಂತ ಇಂಡಿಕೇಶನ್ ಯಾರಿಗೆ, ಫರಿಸಾಯರಿಗೆ, ಶಾಸ್ತ್ರಿಗೆ ಕೊಡ್ತಾರೆ. ಆಗ ಆ ಮನೆ ವಾರ್ತೆಯವನು ಒಂದು ಯೋಚನೆ ಮಾಡ್ತಾನೆ. 2ನೇ ವಚನ, ಹೀಗಿರಲಾಗಿ ಆ ಮನೆ ವಾರ್ತೆಯವನು, ನಾನೇನು ಮಾಡಲಿ, ನನ್ನ ಯಜಮಾನನು ನನ್ನಿಂದ ಈ ಮನೆ ವಾರ್ತೆಯ ಕೆಲಸವನ್ನು ತೆಗೆದು ಬಿಡುತ್ತಾನಲ್ಲ. ಆಮೇಲೆ 3, ಅಗೆಯುವುದಕ್ಕೆ ನನಗೆ ಬಲವಿಲ್ಲ, ಭಿಕ್ಷೆ ಬೇಡುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ. ಈ ಮನೆ ವಾರ್ತೆಯ ಕೆಲಸದಿಂದ ನನ್ನನ್ನು ತೆಗೆದ ಮೇಲೆ ಜನರು ನನ್ನನ್ನು ತಮ್ಮ ಮನೆಗಳೊಳಗೆ ಸೇರಿಸಿಕೊಳ್ಳುವಂತೆ ನಾನು ಮಾಡಬೇಕಾದದ್ದು ಗೊತ್ತಾಯಿತು ಎಂದು ತನ್ನೊಳಗೆ ಅಂದುಕೊಂಡು ಇವಾಗ ಅಷ್ಟೇ. ಇವಾಗ ಏನಾಗ್ತದೆ ಅಂದ್ರೆ ಮನೆ ವಾರ್ತೆಯವನು ಅವನು ಸ್ಟೀವರ್ಡ್ ಮ್ಯಾನೇಜರ್, ಅವರು ಇವಾಗ ಪ್ರಾಪರ್ಟಿ ಮ್ಯಾನೇಜರ್ ಅಂತ ಹೇಳ್ತಾರೆ ಅಂತವ್ರನ್ನ. ಅವ್ರೇನಾಗ್ತದ್ರೆ ಅವ್ರಿಗೆ ಫುಲ್ ಪವರ್ ಆಫ್ ಅಟಾರ್ನಿ ಅಂತ ಕೊಡ್ತಾರೆ. ಯಾರು, ಲ್ಯಾಂಡ್ ಲಾರ್ಡ್ಗಳು. ನೀವು ಆ ಲ್ಯಾಂಡ್ ಲಾರ್ಡ್ ಪರವಾಗಿ ಏನ್ ಮಾಡ್ಬೋದು, ಡೀಲ್ಗಳು ಮಾಡ್ಬೋದು. ಅಂದ್ರೆ ತೋಟನ ಗುತ್ತಿಗೆ ಕೊಡ್ಬೋದು, ಅದಕ್ಕೆ ರೇಟ್ ಫಿಕ್ಸ್ ಮಾಡ್ಬೋದು. ಆಮೇಲೆ ತೋಟದಲ್ಲಿ ಬೆಳೆ ಸರಿಯಾಗಿ ಬರ್ದೇ ಇದ್ರೆ ಇವರಿಗೆ ಪವರ್ ಇರ್ತದೆ, ಏನ್ ಮಾಡ್ಬೋದು, ಇದನ್ನ ರೆಂಟ್ನ ಏನ್ ಮಾಡ್ಬೋದು, ಕಡಿಮೆ ಮಾಡಷ್ಟು ಇವರಿಗೆ ಪವರ್ ಇರ್ತದೆ. ಆವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ಗೆ ಈಗ ಗೊತ್ತಾಯ್ತು, ನನಗೆ ಅಗಿಯಕ್ಕೆ ಬಲ ಇಲ್ಲ, ಭಿಕ್ಷೆ ಬೇಡಕ್ಕೆ ಏನಾಗ್ತದೆ, ನನಗೆ ನಾಚಿಕೆ ಆಗ್ತದೆ ಅಂತ ಒಂದು ಮನಸ್ಸಿನಲ್ಲಿ ತಿಳ್ಕೊಡ್ತಾರೆ. ಅಂದ್ರೆ ವಯಸ್ಸಾಗಿರ್ತದೆ ಮೋಸ್ಟ್ಲಿ ಇವ್ರಿಗೆ. ಆಗ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನನ್ಗೀಗ ಏನ್ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಅವ್ರು ಒಂದು ಐಡಿಯಾ ಮಾಡ್ತಾರೆ. ಆ ಐಡಿಯಾ ಏನಂದ್ರೆ, ಯಜಮಾನನ ಸಾಲಗಾರನ ಏನ್ ಮಾಡ್ತಾರೆ, ಕರೀತಾರೆ. 4:5 ತನ್ನೊಳಗೆ ಅಂದುಕೊಂಡು ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನು ಕರೆದು ಮೊದಲನೆಯವನನ್ನು, ನೀನು ನನ್ನ ಯಜಮಾನನಿಗೆ ಏನು ಕೊಡಬೇಕು ಎಂದು ಕೇಳಲು ಅವನು 100 ಬುದ್ದಲಿ ಎಣ್ಣೆ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕೂತುಕೊಂಡು 50 ಬುದ್ದಲಿ ಅಂತ ಬರಿ ಎಂದು ಹೇಳಿದನು. ಇದು ಏನಂದ್ರೆ, ಈ ಎಣ್ಣೆ ಮರದ ತೋಟಗಳಿರ್ತದಲ್ಲ, ಅದನ್ನ ಕಾಂಟ್ರಾಕ್ಟ್ ಕೊಡ್ತಾರೆ. ಕಾಂಟ್ರಾಕ್ಟ್ ಕೊಟ್ರೆ ಗುತ್ತಿಗೆ ಗೊತ್ತಲ್ಲ, ಅದರಲ್ಲಿ ಅವನು ಎಣ್ಣೆ ತೋಟನ ಅವನು ಮಾಡ್ಕೊಂಡಿದ್ದ ಫಲದಲ್ಲಿ ರೆಂಟ್ ಹೆಂಗೆ ಕೊಡ್ಬೇಕಂದ್ರೆ 100 ಬುದ್ದಲಿ ಎಣ್ಣೆ ಅಂತ ಹೇಳಿ ಅದನ್ನ ರೆಂಟ್ ಕೊಡಬೇಕು ಅಂತ ಇಲ್ಲಿ ಬಂತು ಅಂತ ಅಲ್ಲಿ ಹೇಳ್ತಾರೆ. ಇದು ನೀವು ಇಂಟರ್ಪ್ರೆಟರ್ಸ್ ಡಿಕ್ಷನರಿ ಇದೆ. ಇದು ಅಂದ್ರೆ 20 ಟನ್ಸ್ ಅಂತ ಹೇಳ್ತಾರೆ ಆಯಿಲ್. ಅದು ಈಗಿನ ಇದರಲ್ಲಿ ಆ 20 ಟನ್ ಲಾರಿ ಇದೆಯಲ್ಲ, ಆ ಲಾರಿ ಫುಲ್ ಅಷ್ಟು ಆಯಿಲ್ ಅಂತ ಹೇಳ್ತಾರೆ. ಇದು 20 ಟನ್ಸ್ ಬರ್ತದೆ ಅಂತ ಹೇಳಿ ಅದನ್ನ ಅಲ್ಲಿ ಹೇಳ್ತಾರೆ. 100 ಬುದ್ದಲಿ ಅಂದ್ರೆ ನೀನೇನ್ ಮಾಡು, ಈಗ ಅಗ್ರಿಮೆಂಟ್ ಇರ್ತದೆ ಅವ್ರದ್ದು, ಬಹಳ ಮೆಥಾಡಿಕಲ್ ಆಗಿ ಜೀವಿಶ್ ಇದಿತ್ತು ಅಗ್ರಿಮೆಂಟ್. ನೀನು 50 ಅಂತ ಬರಿ ಅಂದ್ರೆ 50% ಏನ್ ಮಾಡ್ಬಿಡ್ತಾನೆ, ಬಿಟ್ಕೊಟ್ಬಿಡ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ನೋಡ್ಬೇಕಂದ್ರೆ 7ನೇದು, ಬಳಿಕ ಮತ್ತೊಬ್ಬನನ್ನು, ನೀನು ಏನು ಕೊಡಬೇಕು ಎಂದು ಕೇಳಲು ಅವನು 100 ಕಂಡಗ ಗೋಧಿ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಕಂಡಗ ಅಂತ ಬರಿ ಎಂದು ಹೇಳಿದ. ನೋಡಿ, ಇನ್ನೊಬ್ರದ್ದು ಅಂದ್ರೆ ಗೋಧಿ ಬೆಳೆ, ಅದು ಹೊಲದಲ್ಲಿ ಗೋಧಿ ಬೆಳೆನಲ್ಲಿ ಇವ್ರು ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ,
ಬೆಳೆ ಎಲ್ಲ ಬೆಳ್ಕೊಂಡು ಯಜಮಾನನಿಗೆ ರೆಂಟ್ ಎಷ್ಟು ಕೊಡ್ಬೇಕಂದ್ರೆ ಎಷ್ಟು 100 ಖಂಡ್ಗ. ಒಂದು ಖಂಡ್ಗ ಅಂದ್ರೆ ಹಳೆ ಕಾಲದಲ್ಲಿ 20 ಸೇರು ಒಂದು ಖಂಡ್ಗ ಅಂತಿತ್ತು ಅಳದು ಕೊಡ್ಬೇಕಂದ್ರೆ. ನಮ್ಮ ಕರ್ನಾಟಕದಲ್ಲಿ ಖಂಡ್ಗ ಅಂದ್ರೆ 20 ಸೇರಿಗೆ ಒಂದು ಖಂಡ್ಗ ಅಂತ ಹೇಳ್ತಾರೆ. ಹಾಗಾದ್ರೆ ಏನ್ ಹೇಳ್ತಾರೆ, 100 ಖಂಡ್ಗ ಅವರು ಕೊಡ್ಬೇಕಾಗ್ತದೆ ಅಂದ್ರೆ ಎಷ್ಟೋ ಟನ್ ಬರ್ತದೆ ಅದು. ಟನ್ಗಳು ಬರ್ತದೆ. ಆವಾಗ ನೀನೇನ್ ಮಾಡು ಅಂದ್ರೆ 80 ಅಂತ ಬರೀ ಅಂದ್ರೆ 20% ಡಿಸ್ಕೌಂಟ್ ಕೊಡ್ತಾರೆ. ಆಗ ಗೊತ್ತಾಯ್ತು ಅಂತ ಹೇಳಿ ಅಂತ ಅಲ್ಲಿ ಹೇಳ್ತಾರೆ. ಇದನ್ನ ಯಜಮಾನ್ರಿಗೆ ಹೇಳ್ತಾರೆ. 8. ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಆ ಮನೆ ವಾರ್ತೆಯವನನ್ನು ಇವನು ಜಾಣತನ ಮಾಡಿದನು ಎಂದು ನೋಡಿ, ಇದು ಹೊಗಳಿದನು. ತಮಾಷೆ ಅಲ್ವೇ? ಇವಾಗ ಯಜಮಾನರಿಗೆ ಇವನ್ ಕಳ್ತನ ಮಾಡಿದ್ರೆ ಏನ್ ಮಾಡ್ಬೇಕು? ಯಜಮಾನ ಅರೆಸ್ಟ್ ಮಾಡ್ಬೇಕು, ಇಲ್ಲ ಪನಿಷ್ಮೆಂಟ್ ಕೊಡ್ಬೇಕು. ಅವ್ನು ಪನಿಷ್ಮೆಂಟ್ ಕೊಡಲ್ಲ. ಇವ್ನು ಬಹಳ ಜಾಣತನ ಮಾಡಿದ್ರು ಅಂತ ಹೊಗಳ್ತಾರೆ. ಯಾಕೆ ಅಂದ್ರೆ ಒಂದ್ಸತಿ ಅವ್ರ ಪವರ್ ಆಫ್ ಅಟಾರ್ನಿ ಬರ್ಕೊಟ್ರೆ ಅವನ ಮೇಲೆ ಆಕ್ಷನ್ ತಗೊಳಕ್ ಆಗಲ್ಲ. ಅವನಿಗೆ ಅಧಿಕಾರ ಕೊಟ್ಬಿಡ್ತಾರೆ. ನೀವು ಏನಾದ್ರು ಬೆಳೆಗಳು ಕಡಿಮೆ ಆದ್ರೆ ನೀನೇನ್ ಮಾಡ್ಬೋದು? ರೆಡ್ಯೂಸ್ ಮಾಡ್ಬೋದು, ಡಿಸ್ಕೌಂಟ್ ಕೊಡ್ಬೋದು, ಎಲ್ಲ ಕೊಟ್ಟಿರ್ತಾರೆ. ಅದಕ್ಕೆ ಆ ಒಂದು ಪವರ್ ಆಫ್ ಅಟಾರ್ನಿ ಯೂಸ್ ಮಾಡಿ ಇವನೇನ್ ಮಾಡ್ತಾನೆ, ಸ್ಟೀವರ್ಡ್ ಎಲ್ಲ ಕಡಿಮೆ ಮಾಡಿಸ್ಬಿಡ್ತಾನೆ. ಆಗ ಓನರ್ ಹೇಳ್ತಾರೆ, ಇವ್ನು ಬಹಳ ಜನ ಜಾಣತನ ಮಾಡಿದ್ರು ಅಂತ ಇಲ್ಲಿ ಹೇಳ್ತಾರೆ. ಇದು ಏನ್ ಮೆಸೇಜು ಅಂತ ಹೇಳ್ಬೇಕಂದ್ರೆ, ಫರಿಸಾಯರು ಶಾಸ್ತ್ರಿಗಳಿಗೆ 23 ಹೇಳ್ತಾರೆ, ನೀವು ಜನರ ಮೇಲೆ ಭಾರವಾದ ಹೊರೆಗಳನ್ನ ಏನ್ ಮಾಡಿದೀರಾ, ಹಾಕಿದ್ದೀರಾ ಅಂತ ಹೇಳ್ತಾರೆ ಅಲ್ವೇ? ಅದು ನೀವು ಅದನ್ನ ಏನ್ ಮಾಡ್ತೀರಾ, ಕಿರು ಬೆರಳಿಂದ ನೀವು ಮುಟ್ಟು ನೋಡಲ್ಲ ಅಂತ ಹೇಳ್ತಾರೆ ಅಲ್ವೇ? ಮೋಶೆ ಧರ್ಮಶಾಸ್ತ್ರದಲ್ಲಿ ಹೆಂಗೆ ಇದು ಲಾ ವಿಷಯದಲ್ಲಿ ಹೇಳೋದು. ಮೋಶೆ ಧರ್ಮಶಾಸ್ತ್ರದಲ್ಲಿ ಆ ಮೊದಲನೇ ಮೋಶೆ ಧರ್ಮಶಾಸ್ತ್ರ ಆಜ್ಞೆಗಳು ಎಷ್ಟಂದ್ರೆ, ಮೊದಲನೇದು 10 ಆಜ್ಞೆಗಳು ಅಲ್ವೇ? ಅದನ್ನ ಕೈಕೊಂಡು ನಡೆಯಕ್ಕೆ ತಪ್ಪಿ ಹೋದ್ರೆ ನೀವೇನ್ ಮಾಡ್ಬೇಕು ಅನ್ನಕ್ಕೆ ಏನ್ ಮಾಡಿದ್ರು ಅಂದ್ರೆ, ದೇವರು ಮೋಶೆ ಮುಖಾಂತರ ಮಿಷ್ನೆ ಅಂತ ಹೇಳ್ತಾರೆ. ಅಂದ್ರೆ ರಿಕನ್ಸಿಲಿಯೇಟರಿ ಲಾಗಳು, ಈ ಯಜ್ಞಗಳು ಕೊಡ್ಬೇಕು, ಹಂಗೆ ಹಿಂಗೆ ಮಾಡ್ಬೇಕಂತ ಹೇಳಿ ಸುಮಾರು 600 ಲಾಗಳನ್ನ ಕೊಟ್ರಂತೆ. ಮೋಶೆ ಧರ್ಮಶಾಸ್ತ್ರದಲ್ಲಿ 600 ಲಾಗಳು, ರಿಕನ್ಸಿಲಿ ಲಾಗಳು ಇದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಏನಾಯ್ತಂದ್ರೆ, ಫರಿಸಾಯರ ಶಾಸ್ತ್ರಿಗಳು ಮೋಶೆ ಇದು ರಿಟರ್ನ್ ಲಾಗಳು ಅಂತ ಹೇಳ್ತಾರೆ, 606 ಲಾಸ್ ಅಂತ ಹೇಳ್ತಾರೆ. ಮೋಶೆ ಏನ್ ಮಾಡಿದ್ರು ಅಂದ್ರೆ, ತನ್ನ ಶಿಷ್ಯರಿಗೆ ಇದು ಅಲ್ದೆ ನೀವೇನ್ ಮಾಡ್ಬೇಕಂತ ಹೇಳಿದ್ರಿ ಬೋಧನೆ ಮಾಡಿದ್ರಂತ, ಬಾಯಿ ಮಾತಿನಲ್ಲಿ ಕೆಲವು ಹೇಳಿದ್ರೆ. ಅದಕ್ಕೆ ಮಿಷ್ನೆ ಅಂತ ಹೇಳ್ತಾರೆ, ಸೆಕೆಂಡ್ ಲಾಗಳು ಅಂತ ಹೇಳ್ತಾರೆ. ಅದು ಒಂದು 600 ಲಾಗಳು ಕೊಟ್ಟು ಹೇಳಿದ್ರು ಅಂತ ಹೇಳಿ ಪರಿಸರ ಶಾಸ್ತ್ರಗಳು ಟ್ರೆಡಿಷನ್. ಹಂಗಂದ್ರೆ ನೋಡ್ಬೇಕಂದ್ರೆ ಮೋಶೆ ಧರ್ಮಶಾಸ್ತ್ರದ ಆಜ್ಞೆಗಳನ್ನ 10 ಆಜ್ಞೆಗಳನ್ನ ಕಳ್ಕೊಂಡು ನಡೆಯೋಕೆ ಇವರು 1200 ಆಜ್ಞೆಗಳನ್ನ ಏನ್ ಮಾಡ್ಬೇಕಾಗಿತ್ತು, ನೆರವೇರಿಸಬೇಕಾಗಿತ್ತು ಅಂತ ಹೇಳಿ. ಇದನ್ನ ಬಹಳ ಕಠಿಣ ಮಾಡ್ಬಿಟ್ಟಿದ್ರು. ಮೋಶೆ ಧರ್ಮಶಾಸ್ತ್ರ ಒಂದು ತಪ್ಪಿ ಹೋದ್ರು ಏನಾಗ್ತದೆ, ಎಲ್ಲ ತಪ್ಪಿ ಹೋದಂಗೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ನೊಂದು ಬಹಳ ಸ್ಟ್ರಿಕ್ಟ್ ಏನಂದ್ರೆ, ಅನುದಿನವೂ ಕೈಕೊಳ್ಳದವನು ಶಾಪಗ್ರಸ್ತಾನೆ. ಮೋಶೆ ಧರ್ಮಶಾಸ್ತ್ರ ಅನುದಿನ ಕೈಕೊಂಡು ನಡಿಬೇಕು, ಮತ್ತೆ ಒಂದ್ರಲ್ಲಿ ತಪ್ಪು ಹೋಗ್ಬಾರ್ದು. ಇಂಥ ಕಠಿಣ ಲಾಗಳನ್ನ ನೀವೇನ್ ಮಾಡಿದ್ರ, ಭಾರವಾದ ಹೊರೆಗಳನ್ನ ಹಾಕಿದ್ರ. ಹಾಗೇನ್ ಮಾಡಿ, ನೀವು ರೆಡ್ಯೂಸ್ ಮಾಡಿ. ದೇವರು ಕರುಣೆಯುಳ್ಳವರು, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕೈಕೊಂಡು ನಡೀರಿ. ದೇವ್ರೇನ್ ಮಾಡ್ತಾರೆ, ನಿಮ್ಗೆ ಕ್ಷಮಾಪಣೆ ಕೊಡ್ತಾರೆ, ನಿಮ್ಗೆ ಆಶೀರ್ವಾದ ಮಾಡ್ತಾರೆ, ನೀತಿವಂತರಂತ ತಿಳಿಸ್ತಾರೆ ಅಂತ. ಇದು ಫರಿಸಾಯರ ಶಾಸ್ತ್ರಿಗೆ ಇಂಡೈರೆಕ್ಟ್ ಅಡ್ವೈಸ್. ಈಗ ನಿಮ್ಗೆ ತೆಗೆದಾಕಲ್ಪಡ್ತದೆ. ನೀವೇನ್ ಮಾಡಿ ಅಂದ್ರೆ, ನೀವು ಜನರ ಮೇಲೆ ಹಾಕಿದ ಹೊರೆಗಳನ್ನೇನ್ ಮಾಡಿ, ರೆಡ್ಯೂಸ್ ಮಾಡಿ. ನಮ್ಮ ದೇವರು ಕರುಣಾ ಸ್ವರೂಪ ಅಲ್ವೇ? ಅದಕ್ಕೆ ಕರುಣೆಯು ನೀತಿ ನ್ಯಾಯವನ್ನ ಏನಾಗ್ತದೆ, ಗೆದ್ದು ಹಿಗ್ಗುತ್ತದೆ ಅಂತ ಅಲ್ಲಿ ಹೇಳುವಂಥದ್ದನ್ನ ನೋಡ್ತೀವಿ. ಅದನ್ನ ಮಾಡಿ ಅಂತ ಇದು ಇಂಡೈರೆಕ್ಟ್ ರೆಫರೆನ್ಸ್. ಶಿಷ್ಯರಿಗೆ ಮುಂದೆ ಏನಾಗ್ತದೆ, ಇದು ಫರಿಸಾಯರ ಶಾಸ್ತ್ರಿಗೆ ಇಂಡೈರೆಕ್ಟ್ ಆಗಿ ಅಡ್ವೈಸ್ ಮಾಡ್ತಾರೆ. ನೀವೇನ್ ಮಾಡ್ಬೇಕೀಗ ಮುಂದೆ, ಈಗ ಹೌಸ್ ಆಫ್ ಸರ್ವೆಂಟ್ ಅಂತ ಹೇಳ್ತಾರೆ, ಸೇವಕರ ಮನೆತನ ಇದು ಹೋಗ್ತದೆ. ನೆಕ್ಸ್ಟ್ ಮಕ್ಕಳ ಮನೆತನ ಬರ್ತದೆ, ಹೌಸ್ ಆಫ್ ಚಿಲ್ಡ್ರನ್ ಅಲ್ಲಿ ಬರ್ತದೆ. ನೀವು ಅಲ್ಲಿ ನಿಮಗೆ ಒಂದು ಸ್ಥಳ ಬೇಕಂದ್ರೆ ಇಂಥ ಕೆಲಸ ನೀವು ಮಾಡಬೇಕು. ಆಗ ಏನ್ ಮಾಡ್ತಾರೆ, ನಿನ್ನ ಅವರು ಸೇರಿಸ್ಕೊಳ್ತಾರೆ ಅಂತ ಹೇಳಿ ಇದು ಅಡ್ವೈಸ್ ಕೊಟ್ಟಿದ್ದು ಯಾರಿಗೆ ಅಂತ ಹೇಳಿದ್ರೆ, ಇದು ಇಂಡೈರೆಕ್ಟ್ಲಿ ಫರಿಸಾಯರು ಶಾಸ್ತ್ರಿಗಳಿಗೆ ಅಂತ ಹೇಳ್ತಾರೆ. ಆದ್ರೆ ಇದು ಶಿಷ್ಯರಿಗೆ ನೇರವಾದಂತ ಒಂದು ಮಾತಾಗಿತ್ತು. ಆಮೇಲೆ ಶಿಷ್ಯರು ಯೇಸು ಸ್ವಾಮಿ ಈ ಮಾತು ಹೇಳ್ತಾರೆ, ಅದು ಶಿಷ್ಯರಿಗೆ 9ನೇ ವಚನ. ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು, ಯಾಕೆಂದರೆ ಲೌಕಿಕರು ತಮ್ಮಂತವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. ಹೌದು, ಇದು ಏನ್ ಹೇಳ್ತಾರಂದ್ರೆ, ಲೌಕಿಕರು ತಮ್ಮಂತವರ ವಿಷಯದಲ್ಲಿ ಬೆಳಕಿನ ಮಕ್ಕಳಿಗಿಂತ ಏನಾಗಿದ್ದಾರೆ, ಜಾಣರಾಗಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಹಂಗಂದ್ರೆ ಇವಾಗ ಡಿಸೈಪಲ್ಸ್ ಜಾಣತನ ಇಲ್ಲ ಅನ್ನಂಗೆ ಇಲ್ಲಿ
ಹೇಳ್ದಂಗೆ ಕಾಣ್ತದೆ, ಇವ್ರಿಗಿಂತ ಜಾಣರು ಅಂತ ಅಪ್ರಿಶಿಯೇಟ್ ಮಾಡ್ದಂಗೆ ಕಾಣ್ತದೆ. ಆದ್ರೆ ಬೇರೆ ಕಡೆ ಸ್ವಾಮಿ ಹೇಳಿದ್ದಾರೆ, ತನ್ನ ಶಿಷ್ಯರು ಯಾವ ವಿಷಯದಲ್ಲಿ ಜಾಣರಾಗ್ಬೇಕು, ಯಾವ ವಿಷಯದಲ್ಲಿ ನೀವು ಇನ್ನೋಸೆಂಟ್ ಆಗ್ಬೇಕು ಅಂತ ಹೇಳಿ. ಅದನ್ನೇ ಮೊದಲನೇದಾಗಿ ಅವ್ರು ಹೇಳಿದದ್ದು ಯಾವುದಂದ್ರೆ ಮತ್ತಾಯ 10:16. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದುದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳೂ ಆಗಿರ್ರಿ. ಇವಾಗ ಒಂದು ಮಾತು ಹೇಳ್ದವ್ರು ಸುವಾರ್ಥ ಸಾರುವಾಗ, ನೋಡಿ ನಿಮ್ಗೆ ಕಳ್ಸಿಕೊಡ್ತೀನಿ ಅಂತ ಹೇಳಿ. ಏನಂದ್ರೆ ನೀವೇನಾಗ್ಬೇಕು, ಸರ್ಪಗಳಂತೆ ಜಾಣರು, ಪಾರಿವಾಳಂತೆ ನಿಷ್ಕಪಟಿಗಳು ಅಂತ. ಬಿ ವೈಸ್ ಆಸ್ ಸರ್ಪೆಂಟ್ಸ್ ಅಂತ ಹೇಳಿ, ಅಂಡ್ ಇನ್ನೋಸೆಂಟ್ ಆಸ್ ಡೌಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಇದೇನು ಹೌದು, ಏನ್ ಜಾಣ್ತಾನ ಅಂತ ಹೇಳ್ಬೇಕಂದ್ರೆ, ನೀವು ಇದು ತೋಟದಲ್ಲಿ ಹೊಲದಲ್ಲಿರೋರಿಗೆ ಗೊತ್ತು, ತೋಟ ಮಾಡೋರಿಗೆ ಹಾವು ಬಹಳ ಶೈ ಅನಿಮಲ್ ಅಂತ ಹೇಳ್ತಾರೆ. ಅಟಾಕ್ ಮಾಡಲ್ಲ. ಅದೇನ್ ಮಾಡ್ತದೆ ಅಂದ್ರೆ, ಮುಂದೆ ಏನಾದ್ರೂ ನನಗೆ ಕೇಡಾಗ್ತದೆ ಗೊತ್ತ ತಕ್ಷಣ ಏನ್ ಮಾಡ್ಬಿಡ್ತದೆ, ಸರ್ಕೊಂಡು ಹೊಟ್ಟೋಗ್ಬಿಡ್ತದಂತೆ. ಹಂಗೆ ನೀವು ಮುಂದೆ ಏನಾದ್ರೂ ಕೇಡಂತ ಇದೆ ನೀವೇನ್ ಮಾಡ್ಬೇಕು, ಬಿಟ್ಟು ಹೋಗ್ಬಿಡಿ. ಒಂದ್ ಊರ್ನವ್ರು ನಿಮ್ಗೆ ಹಿಂಸೆ ಪಡಿಸ್ತಾರೆ, ನೀವೇನಾಗ್ಬೇಕು, ಆ ಊರ್ನ ಬಿಟ್ಟು ಹೋಗ್ಬಿಡಿ. ಕೆಡುಕನ್ನ ಏನ್ ಮಾಡಿ ಎದುರ್ಸ ಬೇಡಿ. ಇದು ಸರ್ಪಗಳಂತೆ ಜಾಣರು. ಮುಂದೆ ನನಗೆ ಕೇಡಿಲ್ಲ ಅಂತ ಗೊತ್ತಾದ ತಕ್ಷಣ ಹಾವೇನ್ ಮಾಡ್ತದೆ, ಅದು ಸರ್ಕಂತ. ನೀವು ತೋಟದಲ್ಲಿ ಗದ್ದೆಗಳಲ್ಲೋ ಹೊಲದಲ್ಲೋ ಗೊತ್ತಾಗ್ತದೆ. ನೀವು ನಡ್ಕೊಂಡೋಗೋ ಸ್ಟೆಪ್ಗೆ ಅಲ್ಲಿ ಅಂತ ಸೌಂಡ್ ಬರ್ತದೆ. ಏನಂದ್ರೆ ಹಾವುಗಳು ಅಲ್ಲಿದ್ರೆ ಜರ್ಕೊಂಡು ಏನಾಗ್ತದೆ, ಇದು ಸರ್ಪಗಳ ಜಾಣತನ. ಮುಂದೆ ನಮಗೆ ಏನಾದ್ರು ಕೇಡಿದೆ, ಅಪಾಯ ಇದೆ ಗೊತ್ತಾದ ತಕ್ಷಣ ಏನ್ ಮಾಡ್ಬೇಕು, ಅದನ್ನ ಬಿಟ್ಬಿಡೋಕೆ. ಶಿಷ್ಯರಿಗೆ ಅದೇ ಹೇಳಿದ್ದು, ಮುಂದೆ ನಿಮ್ಗೆ ಅಪಕಾಯ ಇದೆ, ಒಂದು ಮನೆ ಒಂದು ಊರ್ನವ್ರು ನಿಮ್ಗೆ ಸೇರಿಸ್ಕೊಳ್ತಾರೆ, ಏನ್ ಮಾಡಿ ನೀವು ಬಿಟ್ಟು ಹೋಗ್ಬಿಡಿ, ಅಲ್ಲಿ ನೀವು ಕಣ್ಸಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಪಾರಿವಾಳದಂತೆ ನಿಷ್ಕಪಟಿಗಳಾಗಿ ಏನ್ ಹೇಳ್ತಾರೆ, ಬಿ ಇನ್ನೋಸೆಂಟ್ ಅಥವಾ ಜೆಂಟಲ್ ಆಸ್ ಏನ್ ಹೇಳ್ತಾರೆ, ಡೋವ್ ಅಂತ ಹೇಳ್ತಾರೆ. ಈ ಪಾರಿವಾಳಗಳು ಬಹಳ ನಿಷ್ಕಪಟಿಗಳು, ಅದಕ್ಕೆ ಕಪಟ ಇರಲ್ಲ. ಹಾಗಾದ್ರೆ ಕ್ರಿಸ್ತನ ಮಕ್ಕಳು ಅದು ಅಥವಾ ಚರ್ಚ್ ಕ್ಲಾಸ್ ಏನಾದ್ರೂ ತಪ್ಪು ಮಾಡಿದ್ರೆ ಇಟ್ ಶುಡ್ ಬಿ ಔಟ್ ಆಫ್ ಇನ್ನೋಸೆನ್ಸ್ ಅಂತ. ಮನಪೂರ್ವಕವಾಗಿ ನೀವು ತಪ್ಪು ಮಾಡಂಗಿಲ್ಲ, ಅದಕ್ಕೆ ಇನ್ನೋಸೆಂಟ್ ಅಂದ್ರೆ ಈ ರೀತಿ ನೀವು ಓದುವಾಗ ನೀವು ಪಾರಿವಾಳಂತೆ ಜಾಣರು, ಸರ್ಪದಂತೆ ನಿಷ್ಕಪಟಿಗಳಾಗಿರಿ ಅಂತ ಈ ಒಂದು ಫೀಲ್ಡ್ ನಲ್ಲಿ ಇಲ್ಲಿ ಹೇಳ್ತಾರೆ. ಮತ್ತೆ ಇನ್ನೊಂದು ಯಾವ ವಿಷಯದಲ್ಲಿ ನೀವು ಜಾಣತನ ತೋರಿಸ್ಬೇಕು ಅಂದ್ರೆ, 1 ಕೊರಿಂಥ 14:20 ಒಂದ್ ಕಡೆ ಹೇಳ್ತಾರೆ. 1 ಕೊರಿಂಥ 14:20. ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು. ಇಲ್ಲೂ ಒಂದ್ ಕಡೆ ಹೇಳ್ತಾರೆ, ನೀವು ಎಲ್ಲಿ ವೈಸ್ ಆಗಿರ್ಬೇಕು, ಎಲ್ಲಿ ಇನ್ನೋಸೆಂಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ನೀವು ಕೆಟ್ಟತನದ ವಿಷಯ ನೀವು ಶಿಶುಗಳಾಗಿರ್ರಿ, ಆದ್ರೆ ಬುದ್ಧಿ ವಿಷಯದಲ್ಲಿ ನೀವು ಪ್ರಾಯಸ್ಥರಾಗಿ ಬಿ ಮೆಚೂರ್ಡ್ ಅಂತ ಹೇಳ್ತಾರೆ. ಬುದ್ಧಿ ಅನ್ನೋ ಮಾತು ಬಂದಾಗ ನೀವು ಮೆಚೂರ್ಡ್ ಆಗಿರ್ಬೇಕು. ಮತ್ತೆ ಏನ್ ಹೇಳ್ತಾರೆ, ಕೆಟ್ಟತನದ ವಿಷಯದಲ್ಲಿ ಬಿ ಇನ್ನೋಸೆಂಟ್. ಅದೇ ಹೇಳೋದು, ನಾವೇನಾದ್ರೂ ಒಂದು ತಪ್ಪು ಒಂದು ಕೆಟ್ಟದ್ದು ಮಾಡಿದ್ರೆ ಶುಡ್ ಬಿ ಔಟ್ ಆಫ್ ಇನ್ನೋಸೆನ್ಸ್ ಅಂತ ಹೇಳ್ತಾರೆ. ಮನಪೂರ್ವಕವಾಗಿ ತಪ್ಪು ಮಾಡಂಗಿಲ್ಲ. ಮನಪೂರ್ವ ತಪ್ಪು ಮಾಡಿದ್ರೆ ಹೋದ್ರು ಅವ್ರು ಕ್ರಿಸ್ತನ ಮಾರ್ಗದಿಂದ ಏನಾಗ್ತಾರೆ, ಅವರು ಬಿದ್ದು ಹೋಗ್ತಾರೆ. ಎರಡನೇದು ಹೇಳಿರೋದು, ಅಲ್ಲಿ ಲೌಕಿಕರು ತಮ್ಮ ವಿಷಯ ಜಾಣ್ತನ ಇದ್ದಾರೆ ಅಂತ ಅಲ್ಲಿ ಹೇಳಿದ್ರು. ಆದ್ರೆ ಕ್ರಿಸ್ತನ ಭಕ್ತರು ತನ್ನ ಶಿಷ್ಟರು ಯಾವ ವಿಷಯದಲ್ಲಿ ಜಾಣ್ತನ ಇರಬೇಕು, ಎಲ್ಲೆಲ್ಲಿ ಜಾಣ್ತನ ಇರಬೇಕಂತ ಇಲ್ಲಿ ಏನ್ ಮಾಡ್ತಾರೆ, ತೋರಿಸ್ಕೊಡ್ತಾ ಇದಾರೆ ನೋಡ್ತೀವಿ. ನೀವು ಬುದ್ಧಿ ವಿಷಯದಲ್ಲಿ ಬಾಲಕರಾಗಿರ್ಬೇಡ್ರಿ. ಬುದ್ಧಿ ವಿಷಯದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಏನೋ ಪ್ರಾಯಸ್ಥರಾಗಿರ್ಬೇಕು. ಅದಕ್ಕೆ ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ ಇದೆ ಅಂತ ಹೇಳ್ತಾರೆ. ಇದು ಒಳ್ಳೇದು, ಅದು ಕೆಟ್ಟದ್ದು ಅಂತ ತಿಳ್ಕೊಳ್ಳುವಂಥದ್ದು. ನೀವು ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಕೆಟ್ಟತನ ವಿಷಯದಲ್ಲಿ ನೀವು ಶಿಶುಗಳಾಗಿ ಇರಬೇಕು ಅಂತ ಹೇಳ್ತಾರೆ. ಹಂಗಾದ್ರೆ ಕ್ರಿಸ್ತನ ಭಕ್ತರು ಏನಾದ್ರೂ ಒಂದು ತಪ್ಪು ಮಾಡಿದ್ರೆ ಅದು ಔಟ್ ಆಫ್ ಇನ್ನೋಸೆನ್ಸ್ ಇಂದನೇ ಆಗ್ತದೆ. ಮನಪೂರ್ವಕವಾಗಿ ತಪ್ಪು ಮಾಡಂಗೆ ಇಲ್ಲ ಅಂತ ಹೇಳಿ ನೋಡ್ತೀವಿ. ಇದು ಒಂದು ವ್ಯತ್ಯಾಸ ನಿಮ್ಗೆ ಗೊತ್ತಿರ್ಬೇಕು, ಸಿನ್ಸ್ ಅಂಡ್ ಫಾಲ್ಟ್ಸ್ ಅಂತ. ಅಲ್ವೇ, ಪರಲೋಕದಲ್ಲಿ ಜಪದಲ್ಲಿ ಏನ ಕೇಳಿರೋದು ಸ್ವಾಮಿ, ಇತರರು ನಮಗಳ ಪಾಪಗಳನ್ನು ಕ್ಷಮಿಸಂತನ, ಇತರರು ನಮಗೆ ಮಾಡಿದ ತಪ್ಪುಗಳನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಏನ್ ಮಾಡಿ ಕ್ಷಮಿಸುವಂತ. ಪಾಪಗಳನ್ನ ಪಾಪ ಕ್ಷಮಿಸಕ್ಕೆ ಯಾರಿಗಿರೋದು, ತಂದೆ ದೇವರಿಗೆ ಮಾತ್ರ ಇರೋದು ಅಂತ ಹೇಳ್ತೀವಿ. ಅದಕ್ಕೆ ಇಲ್ಲಿ ಎರಡನೇ ಕಡೆ ಸ್ವಾಮಿ ಹೇಳ್ತಾರೆ, ಕೆಟ್ಟತನದ ವಿಷಯದಲ್ಲಿ ನೀವೇನಾಗ್ಬೇಕು, ಶಿಶುಗಳಾಗಿರಿ. ಬುದ್ಧಿ ವಿಷಯದಲ್ಲಿ ಏನಾಗ್ಬೇಕು, ನೀವು ಜಾಣ್ತನ ಇರಬೇಕು ಅಂತ ಹೇಳ್ತಾರೆ. ಹೀಗೆ ಇನ್ನೊಂದ್ ಕಡೆ ಅಪ್ರಿಸಿಯೇಷನ್ ಹೇಳಿದ್ದಾರೆ ನಮ್ಗೆ ಎಲ್ಲಿ ಜಾಣ್ತನ ತೋರಿಸ್ಬೇಕು ಅಂತ. ರೋಮನ್ 16 ನಲ್ಲಿ ಅದನ್ನ ಒಂದ್ ಕಡೆ ಪೌಲ್ ಹೇಳ್ತಾರೆ. ರೋಮನ್ 16:19.
ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದುದರಿಂದ ಇದನ್ನು ಬರೆದಿದ್ದೇನೆ. ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆಯತನದ ವಿಷಯದಲ್ಲಿ ಜಾಣರು, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ. ನೆಕ್ಸ್ಟ್ ಎಲ್ಲಿ ನಾವು ಜಾಣತನ ಇರ್ಬೇಕು? ಒಳ್ಳೆತನ ವಿಷಯ. ಒಳ್ಳೇದನ್ನ ಮಾಡೋದ್ರಲ್ಲಿ ಬುದ್ಧಿಗಳು ಬಹಳ ಜಾಣರಾಗಿರ್ಬೇಕು. ಹೆಂಗ ಸರಿ ಜಾಣತನ ಏನಿರ್ಬೇಕು? ಒಂದು ಒಳ್ಳೇದನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಕೆಟ್ಟತನದ ವಿಷಯದಲ್ಲಿ ನೀವೇನಾಗ್ಬೇಕಂದ್ರೆ ಕಳಂಕ ಇಲ್ಲದ ನಿರ್ದೋಷಿಗಳು ಆಗಿರ್ಬೇಕು. ಈ ವಿಷಯವಾಗಿ ಅಲ್ಲಿ ಲೌಕಿಕರು ತಮ್ಮಂತ ವಿಷಯದಲ್ಲಿ ಏನಾಗಿದ್ದಾರೆ? ಬುದ್ಧಿವಂತರಾಗಿದ್ದಾರೆ ಅಂತ ಹೇಳಿದ್ರು, ಜಾಣರಾಗಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಯೇಸುಸ್ವಾಮಿ ಹೇಳಂತದ್ದು ಇಲ್ಲಿ ಶಿಷ್ಯರಿಗೆ ಯಾವ ವಿಷಯದಲ್ಲಿ ನೀವು ಜಾಣರ ಆಗಿರ್ಬೇಕು ಅಂತ ಹೇಳ್ಬೇಕಂದ್ರೆ, ನಾನು ತೋಳುಗಳ ಮಧ್ಯದಲ್ಲಿ ಕುರಿಗಳಿಂದ ಕಳಿಸ್ತೀನಿ, ನೀವು ಸ್ವಲ್ಪ ಜಾಣರು ಪಾಲು ನಿಷ್ಕಪಟಿಗಳು ಆಗಿರ್ಬೇಕಂದ್ರೆ ಈ 3 ಕಡೆ ಹೇಳ್ತಾರೆ. ಬುದ್ಧಿ ವಿಷಯದಲ್ಲಿ ನೀವು ಶಿಶುಗಳಾಗಿರ್ಬೇಕು, ಅಲ್ಲ ಶಿಶುಗಳಾಗಿರ್ಬಾರ್ದು. ಕೆಟ್ಟತನ ವಿಷಯದಲ್ಲಿ ಶಿಶುಗಳಾಗಿರ್ಬೇಕು, ಬುದ್ಧಿ ವಿಷಯ ನೀವು ಪ್ರಾಯಸ್ಥರು ಆಗಿರ್ಬೇಕು. ಇಲ್ಲಿ ಒಣತನ ವಿಷಯದಲ್ಲಿ ಜಾಣರು, ಕೆಟ್ಟತನ ವಿಷಯದಲ್ಲಿ ನಿಷ್ಕಳಂಕರು ಆಗಿರ್ಬೇಕು ಅಂತ ಇಲ್ಲಿ ಅದರ್ವೈಸ್ ಹೇಳ್ತಾರೆ. ಸಭೆ ಎಲ್ಲಿ ನಿಮ್ ಜಾಣತನ ತೋರಿಸ್ಬೇಕು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅದಾದ ನಂತರ ಸ್ವಾಮಿ ಇನ್ನೊಂದು ಮಾತು ಹೇಳ್ತಾರೆ. ಅದೇ ಲೂಕ 16. ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ. ಇದು ನೋಡಿ, ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಅಡ್ವೈಸ್ ಅಂತ ಹೇಳ್ತಾರೆ ಬೈಬಲ್ನಲ್ಲಿ. ಪಾಸ್ಟರ್ ರಜಲ್ ಇದು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹಾಗಾದ್ರೆ ನಾವು ಅನ್ಯಾಯ ಮಾಡ್ಬೋದು ಅಂತ ಇಲ್ಲಿ ಏನಾಗ್ತದೆ ಇಂಡಿಕೇಶನ್? ನೀವು ಅನ್ಯಾಯ ಮಾಡಿ ಸಂಪಾದನೆ ಏನ್ ಮಾಡಿ, ಜನರನ್ನ ಸಂಪಾದನೆ ಮಾಡ್ಕೊಳ್ಳಿ, ಶಿಷ್ಯರನ್ನಾಗಿ ಮಾಡಿ ಅಂತ ಹೇಳಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಅನ್ಯಾಯ ಮಾಡ್ಬೋದು ಅನ್ನೋಕ್ಕೆ ಒಂದು ಹೇಳ್ತಿದ್ದಾರೆ ಅನ್ನೋ ಅರ್ಥ ಬರ್ತದೆ. ಇದು ತುಂಬಾ ಮಿಸ್ಕೋಟ್ ಮಾಡಿದ್ದಾರೆ ತುಂಬಾ ಜನ. ಹಿಂಗೆ ಏನಾದ್ರೂ ಮಾಡಿ ಏನ್ ಮಾಡ್ಬೇಕು, ಏನಾದ್ರೂ ಮಾಡಿ ಜನರನ್ನ ಏನ್ ಮಾಡ್ಬೇಕು, ಶಿಷ್ಯರನ್ನಾಗಿ ಮಾಡಿ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಕ್ವಶನ್ ಆನ್ಸರ್ ಬುಕ್ ಅಲ್ಲಿ ಪಾಸ್ಟರ್ ರಜಲ್ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇದೇನಂದ್ರೆ, ಒಂದು ವರ್ಡ್ ಅನ್ನೋದನ್ನ ಅನ್ಯಾಯ ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ವರ್ಡ್ ಅನ್ನೋದು ಒಂದು ಅಬ್ಜೆಕ್ಟಿವ್ ಆಗಿ ನೀವು ಇದಕ್ಕೆ ಆಡ್ ಮಾಡ್ಬೇಕು ಅಂತ ಹೇಳ್ತಾರೆ. ಅನ್ಯಾಯದ ಧನದ ಮೂಲಕವಾಗಿ ಸ್ನೇಹಿತರನ್ನು ಮಾಡಿಕೊಳ್ಳಿರಿ ಅಂತ ಅಡ್ವೈಸ್ ಅಲ್ವೇ? ಹಾಗಾದ್ರೆ ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ನೋಡ್ಬೇಕಂದ್ರೆ ಮೇಕ್ ಫ್ರೆಂಡ್ಸ್ ಔಟ್ ಆಫ್ ಅನ್ರೈಚಿಯಸ್ ಏನ್ ಹೇಳ್ತಾರೆ, ಮನಿ ಅಂತ ಇಲ್ಲಿ ಹೇಳೋದನ್ನ ಇಲ್ಲಿ ನೋಡ್ತೇವೆ. ಆದ್ರೆ ಅನ್ರೈಚಿಯಸ್ ಅನ್ನ ತೆಗೆದ್ಬಿಟ್ಟು ವರ್ಡ್ಗೆ ಅಬ್ಜೆಕ್ಟಿವ್ ಮಾಡ್ಬೇಕು ಅಷ್ಟೇ, ಅವಾಗ ಮೀನಿಂಗ್ ಕ್ಲಿಯರ್ ಆಗ್ತದೆ. ಅಂದ್ರೆ ನೋಡ್ಬೇಕಂದ್ರೆ ಮೇಕ್ ಫ್ರೆಂಡ್ಸ್ ಔಟ್ ಆಫ್ ಮ್ಯಾಮನ್ ಆಫ್ ಅನ್ರೈಚಿಯಸ್ ವರ್ಲ್ಡ್. ಅನ್ಯಾಯ ತುಂಬಿದ ಲೋಕದ ಧನದ ಮೂಲಕವಾಗಿ ನೀವು ಸ್ನೇಹಿತರನ್ನ ಸಂಪಾದನೆ ಮಾಡ್ಕೊಳ್ರಿ. ಇದು ಕರೆಕ್ಟ್ ರೆಂಡರಿಂಗ್ ಅಂತ ಹೇಳಿ. ಮೇಕ್ ಫ್ರೆಂಡ್ಸ್ ಔಟ್ ಆಫ್ ಮ್ಯಾಮನ್ ಆಫ್ ಅನ್ರೈಚಿಯಸ್ ವರ್ಲ್ಡ್ ಅಂತ ಹೇಳಿದ್ರು. ಅನ್ರೈಚಿಯಸ್ನೆಸ್ ಅಲ್ಲ, ಅನ್ಯಾಯ ತುಂಬಿದ ಲೋಕದ ಧನದ ಮೂಲಕವಾಗಿ ನೀವೇನ್ ಮಾಡ್ಬೇಕಂದ್ರೆ ಸ್ನೇಹಿತರನ್ನ ಸಂಪಾದನೆ ಮಾಡ್ರಿ. ಇದು ರೈಟ್ ರೆಂಡರಿಂಗ್. ಅದು ಕ್ವಶನ್ ಆನ್ಸರ್ ಬುಕ್ ಅಲ್ಲಿ ಬಹಳ ಚೆನ್ನಾಗಿ ಇದನ್ನ ಹೇಳ್ತಾರೆ. ಹಾಗಾದ್ರೆ ಇದು ನೋಡ್ಬೇಕಂದ್ರೆ ನಿಮ್ಗೆ ಅಡ್ವೈಸ್ ಏನಂದ್ರೆ, ಈ ಲೋಕ ಏನಾಗಿದೆ, ಅನ್ಯಾಯ ತುಂಬಿದೆ. ಅನ್ಯಾಯ ತುಂಬಿದ ಧನ ಅಂತ ಹೇಳ್ಬೇಕಂದ್ರೆ ನೋಡ್ಬೇಕಂದ್ರೆ ಯಾವ್ದಂದ್ರೆ ನಮ್ಮ ಸಂಪತ್ತು, ಸಾಮರ್ಥ್ಯ, ಮತ್ತೆ ನಮ್ಮ ಇನ್ನೊಂದು ಮನಿ. ಇದನ್ನ ನೀವು ನೋಡ್ಬೇಕಂದ್ರೆ ಇದನ್ನ ಏನ್ ಮಾಡ್ಬೇಕಂತ ಹೇಳ್ಬೇಕಂದ್ರೆ, ಈ ನಿಮಗಿಟ್ಟಿರುವಂತ ಅನ್ಯಾಯ ತುಂಬಿದ ಲೋಕದಲ್ಲಿ ಇರುವಂತ ನಿಮ್ಮ ಏನೋ ಟ್ಯಾಲೆಂಟ್ಸ್ ಏನ್ ಮಾಡಿ ನೀವು ಉಪಯೋಗಿಸಿ ಮೇಕ್ ಫ್ರೆಂಡ್ಸ್ ಅಂತ ಹೇಳ್ಬೇಕಂದ್ರೆ ಯಾರಿಗಂದ್ರೆ ಫ್ರೆಂಡ್ಸ್ ಫಾರ್ ಕ್ರೈಸ್ಟ್ ಅಂತ, ನಮ್ಗಲ್ಲ, ಕ್ರಿಸ್ತನಿಗಾಗಿ ಸ್ನೇಹಿತರನ್ನ ನೀವು ಸಂಪಾದನೆ ಮಾಡಿಕೊಳ್ರಿ. ಇದು ಸರಿಯಾಗಿ ರೆಂಡರಿಂಗ್ ಅಂತ ಹೇಳ್ತಾರೆ. ಆಗ ಇದು ಬಿಟ್ಟು ಹೋದಾಗ ಅಂದ್ರೆ ಈ ನಮ್ಮ ಧನ ಐಶ್ವರ್ಯ ಎಲ್ಲ ನಮ್ಮನ್ನ ಯಾವಾಗ ಬಿಟ್ಟು ಹೋಗ್ತದೆ ಅಂದ್ರೆ ನಾವು ಸತ್ತಾಗ. ಆಗ ಅವರು ಶಾಶ್ವತ ವಾಸಗಳನ್ನ ಸೇರಿಸ್ಕೊಳ್ತಾರೆ. ಯಾರು? ಈ ಕ್ರಿಸ್ತನಲ್ಲಿ ಸಭೆಯಾಗಿ ಬಂದಂತವ್ರು ಪುನರುತ್ಥಾನವಾದ್ಮೇಲೆ ಪರಲೋಕದಲ್ಲಿ ಎಲ್ಲಿ ನಮ್ಗೆ ಶಾಶ್ವತ ವಾಸಸ್ಥಾನ? ಪರಲೋಕದಲ್ಲಿ. ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ? ಸೇರಿಸ್ಕೊಡ್ತಾರೆ. ಹೀಗೆ ಮಾಡಿದ್ರೆ ಅಂತ ಹೇಳಿ ಇದೊಂದು ಅಡ್ವೈಸ್ ಅಂತ ಹೇಳ್ತಾರೆ ಕೊಟ್ಟಂತ. ಮೇಕ್ ಫ್ರೆಂಡ್ಸ್ ಔಟ್ ಆಫ್ ಮ್ಯಾಮನ್ ಆಫ್ ಅನ್ರೈಚಿಯಸ್ ವರ್ಲ್ಡ್, ನಾಟ್ ಅನ್ರೈಚಿಯಸ್ನೆಸ್. ಇದನ್ನ ನೀವು ಮಾಡಿ ಅಂತ ಹೇಳಿ ಬಹಳ ಚೆನ್ನಾಗಿ ಪಾಸ್ಟರ್ಸ್ ಅಲ್ಲಿ ಇದೊಂದು ವರ್ಡ್ ನೀವು ಚೇಂಜ್ ಮಾಡಿದ್ರೆ ಇಟ್ ವಿಲ್ ಬಿ ಮೀನಿಂಗ್ಫುಲ್ ಅಂತ ಹೇಳಿ. ಆಗ ನೋಡ್ಬೇಕಂದ್ರೆ ಇದು ಅಡ್ವೈಸ್ ಶಿಷ್ಯರಿಗೆ. ಅನ್ಯಾಯ ತುಂಬಿದ ಲೋಕದ ಧನ ಅದರಲ್ಲಿ ನೀವೇನ್ ಮಾಡಿ ಅಂದ್ರೆ ಶಿಷ್ಯನಿಗೆ
ಮೇಕ್ ಫ್ರೆಂಡ್ಸ್. ಇದಕ್ಕೆ ನಮ್ಮ ಹಿರಿಯರು ಹಂಗೆ ಮಾಡಿದ್ರು. ನಾವೆಲ್ಲ ಸ್ಟೂಡೆಂಟ್ಸ್ಗಳು, ನಮ್ಗೆಲ್ಲಾದ್ರೂ ಮಾರ್ಕ್ ಬೀದಿನಲ್ಲಿ ಅಲ್ಲಿ ಗಿಲ್ಲಿ ಜಯಪ್ಪನವರೆಲ್ಲ ನಮ್ಮನ್ನ ಸಿಕ್ಕಿದ್ರೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಏನಪ್ಪಾ ಎಲ್ಲಿ ಹೋಗ್ತಿದ್ಯಾ ಅಂದ್ಬಿಟ್ಟು, ಬಾಪ ಒಂದೇನ ಕಾಫಿ ಕುಡಿಯೋಣ ಅಂತ ಹೇಳಿ ಹೋಟ್ಲು ಕರ್ಕೊಂಡು ಹೋಗೋದು. ನಮ್ಗೆ ಹೋಟ್ಲಲ್ಲಿ ತಿಂಡಿ ಗಿಂಡಿ, ನಿಮ್ಗೆ ವಡೆ ಗಿಡೆ ಮಸಾಲೆ ದೋಸೆ ಎಲ್ಲ ಕೊಡ್ಸ್ಬಿಟ್ಟು ನಮಗೆ ಖುಷಿನೋ ಖುಷಿ. ಅವಾಗ ಇವ್ರು ಸಿಕ್ತಾರೆ ಹೋಗ್ಬಿಟ್ಟು, ಆಮೇಲೆ ಅವ್ರು ಮಾತಾಡುವಾಗ ಕೆಲವು ವಾಕ್ಯಗಳು ಹೇಳೋರು, ನೋಡೋಣ ಜಯಣ್ಣ ಹಿಂಗಿದೆ ಅಂತ ನಾವು ತಿನ್ನುವಾಗ. ಆಗ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ, ಜಯಪುರ ರಸ್ತೆನಲ್ಲಿ ಸಿಕ್ತ್ರೆ ಖುಷಿಲಿ ಪಡ್ತಿದ್ವಿ. ಯಾಕಂದ್ರೆ ಅವ್ರು ನಮ್ ಕರ್ಕೊಂಡೋಗಿ ತಿಂಡಿ ತಿನ್ನಿಸ್ತಾರೆ. ತಿಂಡಿ ತಿನ್ನುವಾಗ ಏನ್ ಮಾಡ್ತಿದ್ರು, ಜೊತೆಲಿ ವಾಕ್ಯಗಳು ಹೇಳ್ತಿದ್ರು. ಈಗ ನಮ್ ತಂದಿದ್ದವ್ರು, ನೋಡ್ ಜಯಣ್ಣ ಹಿಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು ಅವರು ತಂದ್ರು. ಅದಕ್ಕೆ ಇದು ಬಹಳ ಒಳ್ಳೆ ಎಕ್ಸಾಂಪಲ್. ಹಂಗೆ ನಮ್ದು ಆಸ್ಟಿನ್ ವಿಲಿಯಮ್ಸ್ ತಂದೆನೂ ಅಷ್ಟೇ, ವಿಲಿಯಮ್ಸ್ ಇದ್ರು, ಅವರು ನಮ್ಗೆ ಹಂಗ್ ಮಾಡೋರು. ಅಲ್ಲಿಗಿಲ್ಲಿ ಸಿಕ್ತ್ರೆ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ತಿಂಡಿ ಗಿಂಡಿ ಕೊಡ್ಸ್ಬಿಟ್ಟು ಆಮೇಲೆ ಮಾತಾಡೋದು, ನೋಡೋಣ ಇದೇನ್ ಹೇಳ್ತೀಯ ಜಯಣ್ಣ, ಇದು ಹಿಂಗಿದೆ ಅಂತ ಹೇಳಿ ಹಂಗೆ ನಮ್ಗೆ ವಾಕ್ಯಕ್ಕೆ ಮಾರ್ಗಕ್ಕೆ ತಂದದ್ದು. ಇದು ಈ ರೀತಿ ನಿಮ್ಗಿರುವಂತ ಸಾಮರ್ಥ್ಯಗಳ ಮುಖಾಂತರ ಏನ್ ಮಾಡಿ ನೀವು ಕ್ರಿಸ್ತನಿಗೆ ಸ್ನೇಹಿತರನ್ನ ಸಂಪಾದನೆ ಮಾಡ್ರಿ ಅಂತ ಹೇಳಿ. ಅವಾಗ ಅಲ್ಲಿ ಇದು ಅಡ್ವೈಸ್, ಇದು ಕರೆಕ್ಟ್ ಆಗಿ ಅಡ್ವೈಸ್ ಫಿಟ್ಟಿಂಗ್ಲಿ ಅಂತ ಹೇಳ್ತಾರೆ. ಇದು ಇಂಡೈರೆಕ್ಟ್ ಆಗಿ ಪರಿಸರ ಶಾಸ್ತ್ರಿಗಳಿಗೆ ಅಡ್ವೈಸ್ ಅಂತ ಹೇಳಿ. ಮುಂದೆ ನಿಮ್ಮ ಮನೆತನ ಹೋಗ್ತದೆ, ಮುಂದೆ ಏನ್ ಬರ್ತದೆ, ಕ್ರಿಸ್ತನ ಮಕ್ಕಳ ಮನೆತನ ಬರ್ತದೆ, ಹೌಸ್ ಆಫ್ ಚಿಲ್ಡ್ರನ್. ಅಲ್ಲಿ ನಿಮ್ ಸೇರ್ಸ್ಕೊಳ್ಬೇಕಂದ್ರೆ ಇದೆಲ್ಲ ನೀವು ಮಾಡ್ಬೇಕು ಅಂತ ಹೇಳಿ ಇಂಡೈರೆಕ್ಟ್ ಮೆಸೇಜ್ ಅಂತ ನೋಡ್ತೀವಿ. ಅದಾದ್ಮೇಲೆ ಸ್ವಾಮಿ ಕೆಲವು ಜಡ್ಜ್ಮೆಂಟ್ಗಳು. 10ನೇ ವಚನ, ಸ್ವಲ್ಪ ವಾದದಲ್ಲಿ ನಂಬಿಗಸ್ತನಾದವನು ಬಹಳ ವಾದದರಲ್ಲಿಯೂ ನಂಬಿಗಸ್ತನಾಗುವನು. ಸ್ವಲ್ಪ ವಾದದಲ್ಲಿ ಅನ್ಯಾಯಗಾರನಾದವನು ಬಹಳ ವಾದದರಲ್ಲಿಯೂ ಅನ್ಯಾಯಗಾರನಾಗುವನು. ಲೋಕದಲ್ಲಿ ಸ್ವಲ್ಪ ವಿಷಯಗಳು ನೀವೇನೋ ಅನ್ಯಾಯಗಾರ ಆದ್ರೆ ಅದ್ರ ಅರ್ಥ ಏನಂದ್ರೆ ಬಹಳವಾದ್ರಲ್ಲಿ ಏನಾಗ್ತದೆ, ನೀವು ಅನ್ಯಾಯಗಾರ ಆಗ್ತೀರಾ. ಅಂದ್ರೆ ಲೋಕದಲ್ಲಿ ಸ್ವಾಮಿ ಶಿಷ್ಯರಿಗೆ ಕೊಟ್ಟಿರೋದು ಬಹಳ ಸ್ವಲ್ಪ ಕಾರ್ಯಗಳು. ಅದ್ರಲ್ಲಿ ನೀವೇನಾದ್ರೂ ಅನ್ಯಾಯ ತೋರಿಸಿದ್ರೆ ನಿಮ್ಗೆ ಏನ್ ಅರ್ಥ ಅಂದ್ರೆ ಬಹಳವಾದ್ರೂ ಅನ್ಯಾಯ ಆಗ್ತೀರಾ. ಅಂದ್ರೆ ಮುಂದೆ ಕ್ರಿಸ್ತನ 1000 ವರ್ಷ ಆಳ್ವಿಕೆ ಕಾಲದಲ್ಲಿ ನೀವು ಅಲ್ಲಿ ಅನ್ಯಾಯವನ್ನ ಆಚರಿಸಣೆ ಮಾಡ್ತೀರಾ ಅಂತ ಎಚ್ಚರಿಕೆ ಮಾತು ಇದು ಕೊಡುವಂಥದ್ದು. ಸ್ವಲ್ಪ ಅದ್ರಲ್ಲಿ ನಂಬಿಕಸ್ಥನಾದವನು ಏನಂದ್ರೆ ಬಹಳದ್ರಲ್ಲಿಯೂ ನಂಬಿಕಸ್ಥ. ಈ ದೊಡ್ಡ ಕಾರ್ಯಗಳು ಯಾವ್ದಂದ್ರೆ ಪರಲೋಕ ರಾಜ್ಯದ ಕಾರ್ಯಗಳು, ಅಲ್ಲಿ ನಂಬಿಕಸ್ಥರಾಗ್ತಾರೆ ಅಂತ ಹೇಳಿ ಅಡ್ವೈಸ್. ಇಲ್ಲಿ ಸ್ವಾಮಿ ಜಡ್ಜ್ಮೆಂಟ್, ಸಭೆದು ಜಡ್ಜ್ಮೆಂಟು ಈ ಸ್ಟೀವರ್ಡ್ಗಳಿಗೆ. ಇವಾಗ ಸಭೆನೂ ಏನಾಗ್ತದೆ, ನಾವು ಮನೆಯ ವಾರ್ತೆಯವರಾಗಿದ್ದೀವಿ ಅಲ್ವೇ. ಅದನ್ನ ಬೇಕಾದ್ರೆ 1 ಕೊರಿಂಥ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 1-2. ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರೆಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆ ವಾರ್ತೆಯವರೆಂತಲೂ ಎಣಿಸಬೇಕು. ಹೌದು, ಜನರು ನಮ್ಮನ್ನ ದೇವರು ತಿಳಿಸಿರುವ ಸತ್ಯಾರ್ಥಗಳು ಮನೆ ವಾರ್ತೆಯವರಿಂದ ಎಣಿಸ್ಬೇಕು. ಯಾಕಂದ್ರೆ ಮನೆ ವಾರ್ತೆ ನಮ್ಮ ವಶಕ್ಕೆ ಕೊಟ್ಟಿದೆ, ಪರಲೋಕ ರಾಜ್ಯದ ಗುಟ್ಟುಗಳು ಸುವಾರ್ತೆಗಳು. ಅದ್ರಲ್ಲಿ ನಾವು ಏನಾಗ್ತದೆ ನ್ಯಾಯವಂತರಾಗಿ ನಾವು ಯಥಾರ್ಥವಾಗಿ ಇದನ್ನ ಏನ್ ಮಾಡ್ಬೇಕು, ಉಪಯೋಗಿಸ್ಬೇಕು. ನಮ್ಮ ಸ್ವಾರ್ಥಕ್ಕಾಗಿ ಇದನ್ನ ಬಳಸಬಾರ್ದು ಅಂತ ಹೇಳಿ ಇಲ್ಲಿನ ದೇವರು ತಿಳಿದ ಸತ್ಯಾರ್ಥಗಳು ಅದು ನಮಗೆ ಆಸ್ತಿಯಾಗಿ ಕೊಟ್ಟಿದ್ದಾರೆ. ಅದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ನ್ಯಾಯವಾಗಿ ಉಪಯೋಗಿಸ್ಕೊಳ್ಬೇಕು, ದೇವರ ರಾಜ್ಯದ ಅಭಿವೃದ್ಧಿಗಾಗಿ, ಸಭೆ ಆಯ್ಕೆಗಾಗಿ ಅಂತ ಹೇಳ್ತಾರೆ. ಇದರಲ್ಲಿ ನೋಡ್ಬೇಕಂದ್ರೆ ಸ್ವಲ್ಪ ಅದರಲ್ಲಿ ನ್ಯಾಯವಂತನಾದವನು ದೊಡ್ಡದ್ರಲ್ಲಿ ಏನಾಗ್ತಾನೆ, ಸ್ವಲ್ಪದಲ್ಲಿ ಅನ್ಯಾಯ ಮಾಡೋನು ದೊಡ್ಡದರ ವಿಷಯದಲ್ಲಿ ಅನ್ಯಾಯ ಮಾಡ್ತಾರೆ ಅಂತೇಳಿ ಇಲ್ಲಿ ನೋಡ್ಬೇಕಂದ್ರೆ ದೇವರು ತಿಳಿಸಿರುವ ಸತ್ಯ ವಿಷಯವಾಗಿ ನಮ್ಗೆ ಮನೆ ವಾರ್ತೆಯವರು ಅಂತ ಹೇಳಿರುವಂತದನ್ನ ನಾವು ನೋಡ್ತೀವಿ. ಪೇತ್ರದಲ್ಲಿ ನೋಡ್ಬೇಕಂದ್ರೆ ದೇವರ ಕೃಪಾವರಗಳಲ್ಲಿ ನಾವು ಮನೆ ವಾರ್ತೆಯವರಾಗಿದ್ದೀವಿ ಅಂತ ಅಲ್ಲಿ ಟೈಮ್ ಆಗ್ತಾ ಇದೆ. 1ನೇ ಪೇತ್ರದಲ್ಲಿ ನೋಡ್ಬೇಕಂದ್ರೆ ನಾವು ದೇವರು ತಿಳಿಸಿರುವ ಕೃಪಾವರಗಳಲ್ಲಿ ಏನಾಗಿದ್ದೀವಿ, ಮನೆ ವಾರ್ತೆಯವರಾಗಿದ್ದೀವಿ ಅಂತ ಹೇಳಿ ಇದು ಹೇಳುವಂಥದ್ದನ್ನ ನಾವು ನೋಡ್ತೀವಿ. 1ನೇ ಪೇತ್ರ 4:9-10 ಹೇಳ್ತಾರೆ. ಅತಿಥಿ ಸತ್ಕಾರ ಮಾಡಿರಿ, ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆವಾರ್ತೆಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ಇದು ಬಹಳ ಒಳ್ಳೆ ಅಡ್ವೈಸ್. ನೋಡ್ಬೇಕಂದ್ರೆ ನೀವು ದೇವರ ವಿವಿಧ ಕೃಪಾವರಗಳು, ಸ್ಪಿರಿಚುವಲ್ ಗಿಫ್ಟ್ಗಳು ಅಂತ ಹೇಳಿದ್ರು. ಅದ್ರ ವರ್ಷದಲ್ಲಿ ನೀವೇನಾಗ್ಬೇಕಂದ್ರೆ ಒಳ್ಳೆ ಮನೆವಾರ್ತೆಯವರಾಗಿ ಅದನ್ನೇನ್ ಮಾಡಿದ್ರೆ ಸ್ಪಿರಿಚುವಲ್ ಗಿಫ್ಟ್ಗಳು ನಿಮಗೆ ಪವಿತ್ರಾತ್ಮ ವರಗಳು ಕೊಟ್ಟಿದ್ದಾರೆ. ಅದು ಎಲ್ಲರ ಸೇವೆಯಲ್ಲಿ ಉಪಯೋಗಿಸ್ಬೇಕು, ನಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ಬಾರ್ದು ಅಂತ ಹೇಳಿ ಸಭೆನೂ ಕೂಡ ಸ್ಟೀವರ್ಡ್ಶಿಪ್ ಏನಂತ ಹೇಳ್ಬೇಕಂದ್ರೆ ಟ್ರೂತ್ ಕೊಟ್ಟಿರೋದ್ರಲ್ಲಿ ಮತ್ತೆ ಗ್ರೇಸಸ್ ಆಫ್ ದಿ ಸ್ಪಿರಿಟ್ ನಲ್ಲಿ ಏನಿದೆ ದೇ ಆರ್ ಕನ್ಸಿಡರ್ ಆಸ್ ಸ್ಟೀವರ್ಡ್ಸ್ ಅಂತ ಹೇಳ್ತಾರೆ. ಅದನ್ನೇನ್ ಮಾಡ್ಬೇಕು,
ನಂಬಿಗಸ್ತರಾಗಿ ಮಾಡ್ಬೇಕು. ಅದು ನ್ಯಾಯವಾಗಿ ನೋಡ್ಬೇಕಂದ್ರೆ ಇದರಲ್ಲಿ ಸ್ವಲ್ಪ ಅನ್ಯಾಯ ಮಾಡಿದವನು ಈ ಲೋಕದಲ್ಲಿ ಕೊಟ್ಟಿರುವಂತ ಅಲ್ಪ ಕಾರ್ಯಗಳು ಅನ್ಯಾಯ ಮಾಡಿದ್ರೆ ಮುಂದಿನ ಲೋಕದಲ್ಲಿ ಏನ್ ಮಾಡ್ತಾರೆ, ಅನ್ಯಾಯ ಇವ್ರು ಮಾಡ್ತಾರೆ ಅನ್ನೋ ದೇವರು ಜಡ್ಜ್ಮೆಂಟ್ ಅಂತ ನಾವು ನೋಡ್ತೀವಿ. ಸ್ವಲ್ಪವಾದ ಕಾರ್ಯಗಳಲ್ಲಿ ನಂಬಿಗಸ್ತನಾದವನು ಬಹಳವಾದ್ರಲ್ಲಿ ಏನ್ ಮಾಡ್ತಾರೆ, ನಂಬಿಗಸ್ತರಾಗ್ತಾರೆ. ಇದು ನಮ್ಗೆ ಎಚ್ಚರಿಕೆ, ಶಿಷ್ಯರಿಗೆ ಎಚ್ಚರಿಕೆ ಮಾತು. ನೆಕ್ಸ್ಟ್ ಜಡ್ಜ್ಮೆಂಟ್ ನೋಡ್ಬೇಕಂದ್ರೆ 11ನೇ ವಚನ. ಇದರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರು? ಹೌದು. ಹಾಗಾದ್ರೆ ಈಗಿರೋದ್ರಿಂದ ಹೇಳ್ತಾರೆ ಅನ್ಯಾಯದ ಧನ ಅಂದ್ರೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅನ್ಯಾಯ ತುಂಬಿದ ಲೋಕದ ಧನ ವಿಷಯದಲ್ಲಿ ನೀವು ನಂಬಿಗಸ್ತರಿದ್ರೆ ನಿಜವಾದ ಧನ ನಿಮ್ಗೆ ಯಾರು ಕೊಟ್ಟು, ನಿಜವಾದ ಧನ ಯಾರಂದ್ರೆ ದೇವರು ಪರಲೋಕದಲ್ಲಿ ಕೊಡುವಂತ ಮಾನ ಮಹಿಮೆ ಹೇಳ್ತಾರೆ, ನಿರ್ಲಯತ್ವಗಳು, ಇದು ನಿಜವಾದಂತ ಸಂಪತ್ತು. ಅದನ್ನ ನಿಮ್ಗೆ ಯಾರು ಕೊಡ್ತಾರೆ? ಅದು ರೇಷಿಯೋ ಇದೆ. ಹಾಗಾದ್ರೆ ನೋಡ್ಬೇಕಂದ್ರೆ ನಮ್ಮ ಈ ಲೋಕದಲ್ಲಿ ದೇವರು ಕೊಟ್ಟಂತ ಕೃಪಾವರಗಳನ್ನ ನಾವು ಹೆಂಗೆ ಉಪಯೋಗಿಸ್ತೀವಿ ಅನ್ನೋದು ಇಟ್ ಹ್ಯಾಸ್ ಡೈರೆಕ್ಟ್ ಬೇರಿಂಗ್. ಮುಂದೆ ಪರಲೋಕದಲ್ಲಿ ನಿಮಗೆ ಮಾನ ಮಹಿಮೆ ನಿರ್ಲಯತ್ವ ಸಿಗ್ಬೇಕಂದ್ರೆ ಇದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂತ ಹೇಳ್ತಾರೆ. ಇದು ಬಹಳ ಸಿಂಪಲ್ ಆಗಿ ಇಲ್ಲಿ ಇದು ಸ್ವಾಮಿ ಹೇಳಿದಿರೋಂಥ ಮಾತು ಇದೆ. ಯಾವ್ದಂದ್ರೆ ದಿಸ್ ಇಸ್ ದಿ ಸೇಯಿಂಗ್ಸ್ ಆಫ್ ಒನ್ ಹೂ ಇಸ್ ಗ್ರೇಟರ್ ದೆನ್ ಸಾಲಮನ್. ಸಾಲಮನ್ಗಿಂತ ಹೆಚ್ಚಾದ ಜ್ಞಾನ ಮಾತುಗಳಲ್ಲಿ ಏನಾಗಿದೆ ಇರೋದನ್ನ ನೋಡ್ತೀವಿ. ಇದನ್ನ ಲಿಟ್ರಲಿ ನಾವು ಕೈಕೊಂಡ್ರೆ ನಮ್ಗೆ ಏನಾಗ್ತದೆ, ಪರಲೋಕದಲ್ಲಿ ಒಂದು ಸ್ಥಾನ ಡೆಫಿನೆಟ್ ಆಗಿ ಇಲ್ಲಿ ಸಿಗ್ತದೆ ಅಂತ ನೋಡ್ತೀವಿ. ಅದಕ್ಕೆ ಅನ್ಯಾಯ ತುಂಬಿದ ಲೋಕದ ಧನ ವಿಶ್ವದಲ್ಲಿ ನೀವು ನಂಬಿಗಸ್ತರಲ್ದಿದ್ರೆ ನಿಜವಾದ ಧನವನ್ನು ನಿಮಗೆ ಯಾರು ಕೊಡ್ತಾರೆ? ನಿಜವಾದ ಧನ ಯಾವ್ದಂದ್ರೆ ಮುಂದೆ ಪರಲೋಕದಲ್ಲಿ ಸಭೆ ಕೊಡುವಂಥದ್ದು ಯಾವ್ದು, ಮಾನ ಮಹಿಮೆ ನಿರ್ಲಯತ್ವಗಳು ಇದನ್ನ ಕೊಡ್ತಾರೆ. ಅಂದ್ರೆ ಹಾಗಾದ್ರೆ ಭೂಲೋಕದಲ್ಲಿ ನಾವು ಮಾಡುವ ಎಲ್ಲಾ ಕಾರ್ಯಗಳು ಅದೇನಾಗ್ತದೆ, ಪರಲೋಕದಲ್ಲಿ ನಮ್ಮ ಒಂದು ಸ್ಥಾನಕ್ಕೆ ಏನಾಗಿದೆ, ಡೈರೆಕ್ಟ್ ಬೇರಿಂಗ್ ಇದೆ. ಇಲ್ಲಿ ನಮ್ಮ ಎಲ್ಲಾ ಅಲ್ಪ ಕಾರ್ಯಗಳನ್ನ ನಾವು ನಂಬಿಗಸ್ತರಾದ್ರೆ, ನಮಗೆ ಕೊಟ್ಟಿರುವಂತ ವಶ ಪಡಿಸುವಂತ ಧನದಲ್ಲಿ ನಂಬಿಗಸ್ತರಾದ್ರೆ ಪರಲೋಕದಲ್ಲಿ ನಿಜವಾದ ಧನ ಏನ್ ಮಾಡ್ತಾರೆ, ನಮಗೆ ಕೊಡ್ತಾರೆ ಅಂತ ಹೇಳಿ ಬಹಳ ಒಳ್ಳೆ ಬುದ್ಧಿಪಾಠ ಇದು ನೋಡ್ತೀವಿ. ನೆಕ್ಸ್ಟ್ ನೋಡ್ಬೇಕಂದ್ರೆ 12. ಮತ್ತೊಬ್ಬನ ಸೊತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಮ್ಮದನ್ನು ನಿಮಗೆ ಯಾರು ಕೊಟ್ಟಾರು? ಮತ್ತೊಬ್ಬನ ತೊತ್ತಿನ ವಿಷಯದಲ್ಲಿ ನಂಬಿಗಸ್ತರಲ್ಲದಿದ್ರೆ ನಿಮ್ಮದನ್ನು ನಿಮಗೆ ಯಾರು ಕೊಡ್ತಾರೆ? ಇದು ಬಹಳ ಚೆನ್ನಾಗಿ ಹೇಳ್ತಾರೆ. ಇದನ್ನ ನೀವು ಇನ್ನು ಡೀಟೇಲ್ ಸ್ಟಡಿ ಮಾಡಕ್ಕೆ ಪಾಸ್ಟರ್ ರಸಲ್ ಸೆಟ್ ಅಲ್ಲಿ ಬಹಳ ಚೆನ್ನಾಗಿ ಬರ್ತಿದ್ದಾರೆ, ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರೆ. ಮತ್ತೊಬ್ಬನ ತೊತ್ತು ಯಾವಾಗ ಅಂದ್ರೆ ಒಬ್ರು ಕಾನ್ಸಂಟ್ರೇಟ್ ಮಾಡುವಾಗ ತಮ್ಮದೆಲ್ಲವನ್ನ ಯಾರಿಗೆ ಕೊಡ್ತಾರೆ, ತಂದೆ ದೇವರಿಗೆ ಅರ್ಪಣೆ ಮಾಡ್ತಾರೆ. ತಮ್ಮ ಎಲ್ಲಾ ಸ್ವತ್ತನ್ನ ಅಲ್ವೇ, ಟ್ಯಾಲೆಂಟ್ಸ್ಗಳು ಏನಿದೆ ಎಲ್ಲ ಏನ್ ಮಾಡ್ಬೇಕು, ತಂದೆ ದೇವ್ರಿಗೆ ಅರ್ಪಣೆ ಮಾಡ್ತಾರೆ. ಆದ್ರೆ ದೇವ್ರು ಏನ್ ಮಾಡ್ತಾರಂದ್ರೆ ಅದು ನಮ್ಮ ಕೈಲೇ ಕೊಡ್ತಾರ. ಇದು ನೀನು ಇಟ್ಕೊಂಡಿರೋ, ಇದನ್ನ ಯೋಗ್ಯವಾಗಿ ಏನ್ ಮಾಡು, ಭೂಲೋಕದಲ್ಲಿ ಉಪಯೋಗಿಸು ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ದೆಲ್ಲ ಏನಾಗ್ತದೆ, ಕಾನ್ಸಂಟ್ರೇಟ್ ಆದಾಗ ಮತ್ತೊಬ್ಬನ ಸೊತ್ತು ಆಗ್ತದೆ, ಪ್ರಾಪರ್ಟಿ ಆಫ್ ಅದರ್, ಯಾರಂದ್ರೆ ದೇವರ ಸೊತ್ತುಗಳು. ನೋಡಿ, ಅದರಲ್ಲಿ ನೀವು ನಂಬಿಗಸ್ತರು ಆಗ್ಬೇಕು. ಬಹಳ ನಮ್ಗೆ ಏನ್ ಕೊಟ್ಟಿದೆ ವರಗಳು, ಆಸ್ತಿ ಸಂಪತ್ತು, ನಾವು ನಂಬಿಗಸ್ತರಾಗಿ ಏನ್ ಮಾಡ್ಬೇಕು, ದೇವರ ರಾಜ್ಯಾಭಿವೃದ್ಧಿಗೋಸ್ಕರ ಮತ್ತೆ ದೇವರ ಮಹಿಮೆಗೋಸ್ಕರ ಉಪಯೋಗಿಸ್ಕೊಳ್ಬೇಕು, ನಂಬಿಗಸ್ತರಾಗಿ ಅಂತ ಹೇಳ್ತಾರೆ. ಅದು ಮಾಡಿದ್ರೆ ನಿಮ್ಮದನ್ನು ನಿಮಗೆ ಕೊಡ್ತಾರೆ. ನಮ್ದು ಯಾವಾಗ ಆಗ್ತದೆ ಅಂದ್ರೆ ಪರಲೋಕ ರಾಜ್ಯದಲ್ಲಿ ದೊರೆಯುವಂತ ಆ ಶಾಶ್ವತವಾದಂತ ಭಾಗ್ಯ ಯಾವ್ದಂತೆ, ಅದು ನಿಜವಾದ ಧನ ಅಂತ ಹೇಳ್ತಾರೆ. ಅದು ಯಾವ್ದಂದ್ರೆ ಗೊತ್ತಲ್ವೇ, ಪ್ರಭಾವ ಮಾನ ನಿರ್ಲಯತ್ವಗಳು, ಅದು ನಿಮಗೆ ಕೊಡ್ತಾರೆ ಅಂತ ಹೇಳಿ ಇದು ಸ್ವಾಮಿ ಶಿಷ್ಯರಿಗೆ ಹೇಳಿದಂತ ಮಾತು. ಬಹಳ ಸೀರಿಯಸ್ ಆಗಿದೆ, ಬಹಳ ಸಿಂಪಲ್ ಆಗಿದೆ. ಬಟ್ ಇದನ್ನ ನಾವು ಕರೆಕ್ಟ್ ಆಗಿ ಕೈಕೊಂಡ್ರೆ ನಮಗೆ ವಿ ವಿಲ್ ಡೆಫಿನೆಟ್ ನಮ್ಗೆ ಪರಲೋಕ ರಾಜ್ಯದಲ್ಲಿ ಒಂದು ಬಾಧ್ಯತೆ ಅಲ್ಲಿ ಹೊಂದ್ತದೆ ಅಂತ ಹೇಳಿ ಇಲ್ಲಿ 3 ಹೋಲಿಕೆಗಳು ಕೊಡ್ತಾರೆ. ಸ್ವಲ್ಪ ವಿಷಯಗಳಲ್ಲಿ ನಂಬಿಗಸ್ತರಾಗ್ಬೇಕು, ಮತ್ತೆ ಏನಂತ ಹೇಳ್ಬೇಕು, ನಿಜವಾದ ಸ್ವತ್ತು ಧನದ ವಿಷಯದಲ್ಲಿ ನಂಬಿಗಸ್ತರಾಗ್ಬೇಕು, ಅನ್ಯಾಯ ಲೋಕದ ಧನದಲ್ಲಿ ನೀವು ನಂಬಿಗಸ್ತರು ಆಗ್ಬೇಕು. ಇಲ್ಲಿ ನೋಡ್ಬೇಕಂದ್ರೆ ಸ್ವತ್ತಿನ ವಿಷಯದಲ್ಲಿ ನಿಮ್ಗೆ ಕೊಟ್ಟಂತ ಕೆಪಾಸಿಟಿಗಳು ಅಂತ ಹೇಳ್ತಾರೆ, ವಿಷಯದಲ್ಲಿ ನೀವು ನಂಬಿಗಸ್ತರು ಆಗ್ಬೇಕು ಅಂತ ಹೇಳಿ ಸ್ವಾಮಿ ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಬಹಳ ಚೆನ್ನಾಗಿದೆ. 13ನೇ ವಚನ. ಯಾವ ಆಳಾದರೂ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ ಅಂದನು. ಯಾವ ಆಳಾದ್ರೂ ಇಬ್ಬರು ಯಜಮಾನರಿಗೆ ಸೇವೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ. ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ಏನ್ ಮಾಡ್ತೀರಾ ಅಂದ್ರೆ ಒಬ್ಬನ್ನ ಹೊಂದ್ಕೊಂಡ್ರೆ ಇನ್ನೊಬ್ಬನ್ನ ದ್ವೇಷ ಮಾಡ್ತೀರಾ, ದೇವ್ರನ್ನ ಹೊಂದ್ಕೊಂಡ್ರೆ ಸೈತಾನನ ದ್ವೇಷ ಮಾಡ್ತಾರೆ, ಸೈತಾನನ ಹೊಂದ್ಕೊಂಡ್ರೆ ದೇವ್ರನ್ನ ಏನ್ ಮಾಡ್ತೀರಾ, ದ್ವೇಷ ಮಾಡ್ತೀರಾ ಅಂತ ಹೇಳ್ತಾರೆ. ಯಾರು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲ್ಲ, ಅವ್ರು ಏನ್ ಮಾಡ್ತಾರೆ,
ಒಬ್ಬನ್ನ ದ್ವೇಷಿಸಿ ಮತ್ತೊಬ್ಬನ್ನ ಪ್ರೀತಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕೆಟ್ಟದ್ನ ನೋಡ್ಬೇಕಂದ್ರೆ ನಾವು ಅದನ್ನ ಬಿಡ್ಬೇಕಂದ್ರೆ ಏನ್ ಮಾಡ್ಬೇಕು? ಒಳ್ಳೇದನ್ನ ಪ್ರೀತಿ ಮಾಡಿದ್ರೆ ಸಾಕು, ಕೆಟ್ಟತನ ಏನಾಗ್ತದೆ ಆಟೋಮೆಟಿಕ್ ಆಗಿ ಅದು ಹೋಗ್ತದೆ. ನಾವು ದ್ವೇಷ ಮಾಡೋರು ಆಗ್ತೀವಿ. ದ್ವೇಷ ಅಂದ್ರೆ ಅದರಿಂದ ನಾವು ದೂರ, ಯಾರನ್ನ ದ್ವೇಷ ಮಾಡಿದ್ರೆ ನಾವು ಅವ್ರ ಹತ್ರ ಇರಕ್ ಇಷ್ಟಪಡ್ತೀವ, ಅದರಿಂದ ದೂರ ಇರ್ತೀರಿ ಅಂತ ಹೇಳ್ಬಿಟ್ಟು ಕಡೇನಲ್ಲಿ ಹೇಳ್ತಾರೆ. ನೀವು ದೇವರನ್ನ ಧನವನ್ನ ಕೂಡ ಅಟ್ ದಿ ಸೇಮ್ ಟೈಮ್ ಯು ಕೆನಾಟ್ ಸರ್ವ್ ಬೋತ್ ಅಂತ ಹೇಳ್ತಾರೆ. ಮ್ಯಾಮನ್ ಅಂದ್ರೆ ಈ ಲೋಕದ ಧನಗಳ ವಿಷಯದಲ್ಲಿ ಸೇವೆ ಮಾಡಕ, ಅಥವಾ ಎರಡನ್ನೂ ಒಟ್ಟಿಗೆ ನೀವು ಮಾಡಕ್ಕಾಗಲ್ಲ. ಇಲ್ಲ ದೇವ್ರನ್ನ ಸೇವೆ ಮಾಡ್ಬೇಕು, ಮತ್ತೆ ಇಲ್ಲ ಮ್ಯಾಮನ್ನ ಸೇವಿಸ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಗೆ ಡಿಸ್ಕರೇಜಿಂಗ್ ಆಗಿ ಕಾಣ್ತದಲ್ಲ ಅಲ್ವೇ? ಆದ್ರೆ ಇಲ್ಲೊಂದು ಡಿಸೆಪ್ಷನ್ ಇದೆ. ನೋಡ್ಬೇಕಂದ್ರೆ ಇದು ಒಂದು ಹೇಳ್ಬಿಡಲ್ಲ, ಮೊದ್ಲು ನೀವು ದೇವ್ರನ್ನ ಸೇವಿಸ್ರಿ ಅಂತ ಹೇಳಿದಾಗ ಬಹಳ ಒಳ್ಳೆ ಅಡ್ವೈಸ್ ಇದೆ. ನೀವು ದೇವರ ರಾಜ್ಯಕ್ಕಾಗಿಯೂ ಪರಲೋಕ ರಾಜ್ಯಕ್ಕಾಗಿ ನೀವು ತವಕ ಪಡ್ರಿ, ಇದ್ರ ಜೊತೆ ಎಲ್ಲ ಏನ್ ಮಾಡ್ತದೆ, ಕೂಡಿ ಬರ್ತದೆ ಅಂತ ಹೇಳ್ತಾರೆ. ಅದು ಲೂಕದಲ್ಲಿ ಹೇಳ್ತಾರೆ, ಇಟ್ ವಿಲ್ ಬಿ ಸೂಪರ್ ಆಡೆಡ್ ಅಂತ ಹೇಳ್ತಾರೆ. ಎಲ್ಲ ಸಂಗತಿ ಏನ್ ಮಾಡ್ತಾರೆ ದೇವರು ನಮಗೆ ಕೊಡ್ತಾರೆ. ಅಂದ್ರೆ ನಮಗೆ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲ, ಕ್ರಿಸ್ತನ ಮಾರ್ಗದಲ್ಲಿ ನಡೆಯೋದಕ್ಕೆ ಬೇಕಾದ ಎಲ್ಲವನ್ನ ಏನ್ ಮಾಡ್ತಾರೆ ದೇವರು ನಮಗೆ ಕೊಡ್ತಾರೆ. ಅದಕ್ಕೆ ನಾವು ಮಾಡ್ಬೇಕಾದ್ದು ಏನ್ ಮಾಡ್ಬೇಕಂದ್ರೆ ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ಬೇಕು. ಇದು ಅಡ್ವೈಸ್. ಅದಕ್ಕೆ ದೇವ್ರನ್ನ ಸೇವನೆ ಮಾಡೋದಂದ್ರೆ ಪರಲೋಕಕ್ಕಾಗಿ ನೀತಿಗಾಗಿ ತವಕ ಪಡ್ಬೇಕು ಅಂತ ಹೇಳ್ತಾರೆ. ಆಗ ಎಲ್ಲವೂ ಏನ್ ಮಾಡ್ತದೆ ದೇವರು ಕೊಡ್ತಾರೆ. ಅಂದ್ರೆ ನಮ್ಗೆ ಏನ್ ಬೇಕು ಲೋಕದ ವಿಷಯದಲ್ಲಿ ನಾವು ಭಕ್ತಿಯಿಂದ ಇರಕ್ಕೆ ಎಷ್ಟು ಬೇಕೋ ಅದು ದೇವ್ರು ಏನ್ ಮಾಡ್ತಾರೆ ಅಷ್ಟು ಅವಶ್ಯಕವಾದನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ನೀವು ಧನವನ್ನು ಕೂಡ ನೀವು ಸೇರಿಸ, ಈ ಧನ ಅಂತ ಹೇಳಿದ್ರೆ ಇಲ್ಲಿ ಡಿಸೆಪ್ಷನ್ ಇದೆ ಅಂತ ಹೇಳ್ತಾರೆ. ಮ್ಯಾಮನ್ ಅಂತ ಹೇಳ್ತಾರೆ ಅಲ್ವೇ? ಮೆಮೋನ್ ಅಂತ ಹೇಳ್ತಾರೆ. ಮೆಮೋನ್ ಅಂದ್ರೆ ಗಾಡ್ ಆಫ್ ಈ ರಿಚ್ನೆಸ್ ಅಂತ ಹೇಳ್ತಾರೆ. ಅದನ್ನ ಇದನ್ನ ನೀವು ಸೇರ್ಸಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲೊಂದು ಡಿಸೆಪ್ಷನ್ ಇದೆ ಅಂತೆ. ಏನಂದ್ರೆ ಬೆಳ್ಳಿಯನ್ನ ಆಸೆ ಪಟ್ರೆ ಅವನಿಗೆ ಏನಂತ ಹೇಳಿದ್ರೆ ಆಸೆ ಪಡ್ತಾನೆ ಇರ್ತಾರೆ ಅಂತ ಹೇಳಿ ಇದನ್ನ ಜ್ಞಾನಿ ಸೊಲೊಮೋನ್ ಹೇಳ್ತಾರೆ. ಇದು ಲಾಸ್ಟ್ ಆಗಿ ನೋಡಿ ನಾವು ಮುಗ್ಸೋಣ. ಪ್ರಸಂಗಿ 5ನೇ ಅಧ್ಯಾಯ. ನಾವು ನೋಡ್ಬೇಕಂದ್ರೆ ಇದು ಡಿಸೆಪ್ಷನ್ 5:10 ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು. ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟಾದರೂ ಸಾಲದು, ಇದು ಡಿಸಿಪ್ಲಿನ್ ಅಂತ ಹೇಳ್ತಾರೆ ಅಷ್ಟೇ. ಎಷ್ಟಂದ್ರೆ ನೀವೇನಾದ್ರೂ ಬೆಳ್ಳಿ ಆಶೆ ಪಡೆದ್ರೆ ನಿಮ್ಗೆ ಎಷ್ಟು ಬಂದ್ರೂ ನಿಮ್ಗೆ ತೃಪ್ತಿ ಇರೋದಿಲ್ಲ ಅಂತ ಹೇಳ್ತಾರೆ. ನಾವ್ ಇದನ್ನ ನೋಡಿದೀವಿ. ನೋಡ್ಬೇಕಂದ್ರೆ ಆದಾಯನ ಬರ್ಕೊಳ್ಳೋರಿಗೆ ಎಷ್ಟು ಸಂದ್ರೂ ತೃಪ್ತಿ ಇಲ್ಲ. ನಾನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದ್ದೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಆವಾಗ ಸಿಕ್ಕಾಪಟ್ಟೆ ಕರಪ್ಷನ್. ಒಬ್ಬೊಬ್ಬರಿಗೆ ನಾನು 78ರಲ್ಲಿ ಅಲ್ಲಿ ಕ್ಲರ್ಕ್ಗೆ 330 ಅಷ್ಟೇ ಇನ್ಕಮ್ ಇದ್ದಿತ್ತು. ಇವರಿಗೆ ಬೇರೆ ಕಮಿಷನ್ಗಳು ಎಷ್ಟು ಬರ್ತಿದ್ರು ಅಂದ್ರೆ ಒಬ್ಬೊಬ್ಬರಿಗೆ 700-800 ರೂಪಾಯಿ ಆವಾಗ ಕಮಿಷನ್ ಇರ್ತಿತ್ತು. ನಾವು ರೈಲ್ನಲ್ಲಿ ಎಲ್ಲ ಹೋಗುವಾಗ ನನ್ನ ಸ್ನೇಹಿತರಿಗೆ ಹೇಳ್ತಿತ್ತು. ಅದೇ ಈ ಬ್ಯಾಂಕ್ ಆಫೀಸರ್ಸ್, ಬ್ಯಾಂಕ್ ಸ್ಟಾಫ್ಗಳು ಅವ್ರ ಮುಖ ನೋಡೋಕೆ ಒಳ್ಳೆ ಕಳೆ ಇತ್ತು. ಅವ್ರಿಗೆಲ್ಲ ಅವಾಗ 500-600 ರೂಪಾಯಿ ಅಷ್ಟೇನೆ ಸಂಬಳಗಳು ಇದ್ದಿದ್ದು, ಬ್ಯಾಂಕ್ನಲ್ಲೂ ಸಂಬಳ ಇದ್ದಿದ್ದು. ಅವಾಗ ಅವ್ರಿಗೂ ನೋಡಿದ್ರೆ ಅಂತ ಒಳ್ಳೆ ಕಳೆ, ಮುಖದಲ್ಲಿ ಕಳೆ ಇದೆ. ಇವು ನಮ್ಮವ್ರು ಇದ್ದವರೆಲ್ಲ 1000 ರೂಪಾಯಿ ತಗೊಳ್ತಾರೆ. ಅವ್ರಿಗೆ ಈ ಸ್ಯಾಲ್ರಿ ಪ್ಲಸ್ ಮೇಲೆ ಸಂಬಳ ಗಿಂಬಳ ಎಲ್ಲ ಸೇರಿದ್ರೆ ತಗೊಳ್ತಾರೆ, ಮುಖದಲ್ಲಿ ಕಳೆನೇ ಇಲ್ಲ. ಆಗ ನನ್ನ ಸ್ನೇಹಿತನಿಗೆ ಇವ್ರೇನು ಹಿಂಗ್ ಕಾಣ್ತು, ಹಿಂಗೆ ಅದು ನೋಡಲ್ಲ ಬ್ಯಾಂಕ್ ಆಫೀಸರ್ ನೋಡಿ ಎಷ್ಟು ಚೆನ್ನಾಗಿ ಕಳೆ ಇದೆ, ಇವ್ ನೋಡಿ ಇವರಿಗೆಲ್ಲ ಸಮಾಧಾನ ಇರ್ತದೆ, ಇವ್ರಿಗೆ ಇವತ್ತು ಬರ್ಲಿಲ್ಲ ನನಗೆ ಎಷ್ಟು ಬರ್ಲಿಲ್ಲ ಅಂತ ಬರೀ ಅದನ್ನೇ ಇವ್ರು ಏನ್ ಮಾಡ್ತಾರೆ ಬರ್ಕೊಂಡು ಮುಖದಲ್ಲಿ ಅನ್ಕೊಂಡಿರ್ತಾರೆ. ಬಹಳ ಸತ್ಯವಾದ ಮಾತು. ಅವ್ರಿಗೆ ಸಮಾಧಾನ ಇರಲ್ಲ, ಅವ್ರಿಗೆ ಆಸೆ ಇದಿರಲ್ಲ. ಎಷ್ಟು ಬಂದ್ರು ಸುಮ್ಮನೆ ಅವ್ರಿಗೆ ಏನಂದ್ರೆ ನೋಡೋದಷ್ಟೇ ಅವ್ರಿಗೆ ಆಸೆ ಅಂತ ಹೇಳ್ತಾರೆ. ನಮ್ಮಲ್ಲಿ ನಾನು ರಿಯಲ್ ಆಗಿ ನೋಡೋದಂಥದ್ದು ಇದೆಲ್ಲ. ಇವ್ರಿಗೆಲ್ಲ ಎಲ್ಲಿ ಸಮಾಧಾನ ಇರ್ತದೆ. ಅವ್ರು ಹೆಂಗೆ ಅಂದ್ರೆ ಆಫೀಸ್ಗೆ ರಜಾ ಹಾಕ್ಬಿಟ್ಟು ಆಫೀಸ್ ಬಂದು ಕೂತ್ಕೊಳ್ತಾರೆ. ಯಾಕಂದ್ರೆ ಬರೋ ಇನ್ಕಮ್ಗಳು ಹೋಗ್ತದಲ್ಲ ಅಂತೇಳಿ ರಜಾ ಹಾಕ್ಬಿಟ್ಟು ಬಂದು ಕೂತ್ಕೊಳ್ತಾರೆ ಆಫೀಸ್ಗೆ. ಇಂಥ ಇವರು ಹಂಗೆ ಇತ್ತು. ಅದಕ್ಕೆ ಇಲ್ಲಿ ಇದೇ ಮಾತು ಜ್ಞಾಪಕ ಬಂದದ್ದು, ಸಮೃದ್ಧಿ ಬಯಸೋರಿಗೆ ಎಷ್ಟು ಸಮೃದ್ಧಿ ಏನಾಗ್ತದೆ, ತೃಪ್ತಿ ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಇನ್ನೊಂದು ಟ್ರಾಜಿಡಿ ಏನಂದ್ರೆ ಸ್ವತ್ತು ಹೆಚ್ಚಿದ್ರೆ ಅದನ್ನ ಅನುಭವಿಸೋರು ಏನಂತ ನೋಡಿ, ಓದಿ ಅದನ್ನ. ಸತ್ತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆಯೂ ಹೆಚ್ಚುವುದು, ಅದನ್ನು ಕಣ್ಣಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ನಾವ ಲಾಭವೂ ಇಲ್ಲ. ನಿಮ್ಗೆ ತುಂಬಾ ದುಡ್ಡು ಬಂದ್ಮೇಲೆ ನೀವು ಸ್ವಲ್ಪ ನಾವು ವೀಕ್ ಆದ್ರೆ ನಮ್ಮವರೇ ನಮ್ಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ನಿನ್ಗೇನು ಹೊಡಿಲಿ,
ಹಂಗೆ ಹಿಂಗೆ ಅನ್ಕೊಂಡು ಏನ್ ಮಾಡ್ತಾರೆ, ಅದು ನಮ್ ಕೆಪಾಸಿಟಿ ಮೇಲೆ ದುಡ್ಡು ಇದ್ರೆ ನಮಗೆ ಬ್ಲಾಕ್ ಮಾಡ್ತಾರೆ. ಒಂದು ಟೈಮ್ ಬರ್ತದೆ, ನಿನ್ಗೆ ಯಾಕೆ ಇಷ್ಟೊಂದೆಲ್ಲ ಅಂತ ಅಲ್ಲಿ ಬಂದು ಅವರು ಹಂಗೆ ಇದು ಮಾಡ್ತಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಸೊತ್ತು ಹೆಚ್ಚಿದ್ರೆ ಅದನ್ನ ಅನುಭವಿಸೋರು ಜಾಸ್ತಿ ಆಗ್ತದೆ. ಯಜಮಾನಿಗೆ ಬರೀ ನೋಡೋದೇ ಅಷ್ಟೇ ಅಂತ, ಅವನಿಗೆ ಇನ್ಯಾವುದು ಇದು ಡಿಸೆಪ್ಷನ್. ಇದಕ್ಕೆ ಡಿಸ್ಯೂಟ್ಫುಲ್ನೆಸ್ ಆಫ್ ದಿ ರಿಚಸ್, ಐಶ್ವರ್ಯದಿಂದ ಉಂಟಾದಂತ ಮೋಸ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. 12 ಅದೇ 12 5:12 ಪ್ರಸಂಗಿ. ದುಡಿಯುವವನು ಸ್ವಲ್ಪವೇ ಉಣ್ಣಲಿ ಹೆಚ್ಚೇ ಉಣ್ಣಲಿ ಹಾಯಾಗಿ ನಿದ್ರಿಸುವನು, ಐಶ್ವರ್ಯವಂತನ ಸಮೃದ್ಧಿಯೋ ಅವನಿಗೆ ನಿದ್ರೆ ಬರಲಿಸದು. ಹೌದು, ದುಡಿಯೋನು ಸ್ವಲ್ಪ ದುಡಿಲಿ, ಹೆಚ್ಚಾಗಿ ದುಡಿಯೋನೇನು ಆಯಾಗಿ ನಿದ್ರೆ ಮಾಡ್ತಾನಂತೆ, ರಾತ್ರಿ ಮಲಗ್ತಾನಂತೆ. ಆದ್ರೆ ಐಶ್ವರ್ಯವಂತನಿಗೆ ನಿದ್ರೆ ಬರೋದಿಲ್ಲ ಅಂತ. ಯಾಕಂದ್ರೆ ಯಾರಾದ್ರೂ ಬಂದು ಕನ್ನ ಹಾಕ್ಬಿಟ್ರೆ ಹೆಂಗೆ, ಇದೇನು ಪೊಲೀಸ್ ರೈಡ್ ಆದ್ರೆ ಹೆಂಗೆ ಅಂತೇಳಿ ಅವ್ರಿಗೆ ನಿದ್ರೆನೇ ಬರೋದಿಲ್ಲ ಅಂತೆ. ದುಡಿಯೋನು ನೋಡ್ಬೇಕಂದ್ರೆ ಚೆನ್ನಾಗಿ ದುಡಿಯೋನು ಸ್ವಲ್ಪ ಉಳ್ಳಿ ಏನಾದ್ರು ಅವ್ನು ಆಯಾಗಿ ನಿದ್ರೆ ಮಾಡ್ತಾರಂತೆ. ಐಶ್ವರ್ಯವಂತನ ಏನು ಅವನಿಗೆ ಸಮೃದ್ಧಿ ನಿದ್ರೆ ಬರಲ್ಲ. ನೀವು ಕೆಲವರು ಇದಾರೆ ದುಡ್ಡು ಜಾಸ್ತಿ ಮಾಡ್ಕೊಂಡವ್ರು, ನೀವು ಅವ್ರ ಮನೆ ಮುಂದೆ 2 ಸತಿ ಓಡಾಡಿದ್ರೆ ಅವ್ರು ಡೌಟ್ ಬಂದ್ಬಿಟ್ಟು, ಇವನ್ ಯಾಕೆ ಇವ್ನು ಹಿಂಗ್ ಓಡಾಡ್ತಾ ಇದ್ದಾನೆ ಅಂತ ಹೇಳಿ. ಆಮೇಲೆ ನಾವು ತುಂಬಾ ದುಡ್ಡು ಇಟ್ಕೊಂಡಿರೋರ್ಗೆ ನಾವು ಸುಮ್ಮನೆ ಇದ್ದಕ್ಕಿದ್ದಂಗೆ ಹೋಗ್ಬಿಟ್ರೆ ಅವ್ರು ಡೌಟ್ ಬಂದ್ಬಿಟ್ಟು, ಇವನ್ ಯಾಕೆ ಬಂದ ಮನೆಗೆ, ಏನಕ್ಕೆ ಬಂದ ಅಂತೇಳಿ ಒಂಥರ ಹಿಂಗೆ ಮಾಡ್ಕೊಂಡ್ ಬಿಡ್ತಾರೆ. ಅದಕ್ಕೆ ಅವ್ರ ಮೇಲೆ ಅವರಿಗೆ ಸಮಾಧಾನನೇ ಇರಲ್ಲ, ಯಾರು ಬಂದ್ರು ಏನಾಗ್ತದೆ ಅವ್ರಿಗೆ. ಅದಕ್ಕೆ ಏನ್ ಹೇಳ್ತಾರೆ, ಒಂದು ಸ್ಟ್ಯಾಂಡರ್ಡ್ ಇದೆ. ನಮಗೆ ಜವಾಬ್ದಾರಿಗಳು ಎಷ್ಟಿದೆ ಅಷ್ಟು ಐಶ್ವರ್ಯ ಇದ್ರೆ ಐಶ್ವರ್ಯ ನಮ್ಮನ್ನ ಕಾಪಾಡ್ತದೆ. ಒಂದು ಲಿಮಿಟ್ ಇದೆ ನಮ್ಮ ಮಕ್ಕಳದು, ನಮ್ಮ ಜವಾಬ್ದಾರಿಗಳು ಎಲ್ಲ. ಅದಕ್ಕೆ ಬೇಕಾದಷ್ಟು ಸೋರ್ಸ್ ಇದ್ರೆ ಆ ಸಂಪತ್ತು ನಮ್ಮನ್ನ ಕಾಪಾಡ್ತದೆ. ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡ್ರೆ ನಾವು ಅದನ್ನ ಕಾಪಾಡ್ತೀವಿ. ಆಗ ಎಲ್ಲ ಕಾಂಪ್ರಮೈಸ್, ನಿದ್ರೆ ಬರಲ್ಲ ಇದು ಅಂತ ಹೇಳ್ತಾರೆ. ಇದೆ. ಆಮೇಲೆ 13ನೇ ವಚನ, ಇದು ಬಹಳ ಚೆನ್ನಾಗಿ ಸಲ್ಮಾನ್ ಬರ್ತಿದ್ದಾರೆ. ಸಲ್ಮಾನ್ ಬರ್ದಿರೋದು ಯಾವಾಗ, 3000 ವರ್ಷ ಹಿಂದೆ ಈ ಮಾತುಗಳನ್ನ ಬರ್ದಿರೋಂಥದ್ದು. ಲೋಕದಲ್ಲಿ ಕೇವಲ ಈ ದುರ್ದಶೆಯನ್ನು ನೋಡಿದೆನು, ಆಸ್ತಿವಂತನು ತನ್ನ ಆಸ್ತಿಯನ್ನು ಕಾಪಾಡುವುದರಲ್ಲಿಯೇ ಕೊರಗುತ್ತಿರುವನು, ಆ ಆಸ್ತಿಯು ವ್ಯರ್ಥ ಪ್ರಯತ್ನದಿಂದ ಹಾಳಾಗುವುದು. ಅವನಿಗೆ ಮಗನಿದ್ದರೆ ಆ ಮಗನಿಗಾಗಿ ಅವನ ಕೈಯಲ್ಲಿ ಏನೂ ಇರದು. ಆಸ್ತಿವಂತನು ಏನ್ ಮಾಡ್ತಾನೆ ಅಂದ್ರೆ ತನ್ನ ಆಸ್ತಿಯನ್ನು ಕಾಪಾಡುದ್ರಲ್ಲೇ ಕೊರಗ್ತಿರ್ತಾನೆ. ಅದೇ ದುಡ್ಡು ನನ್ನ ಕೆಪಾಸಿಟಿಗಿಂತ ಜಾಸ್ತಿ ಇಟ್ಕೊಂಡ್ರೆ ಶುರು ಆಗ್ತದೆ. ಆಸ್ತಿವಂತನು ತನ್ನ ಆಸ್ತಿಯನ್ನು ಉಳಿಸ್ಕೊಳ್ಳೋಕೆ ಕೊರಗ್ತಾ ಇರ್ತಾನೆ. ನಾನು ಹೆಂಗ್ ಉಳಿಸ್ಕೊಳ್ಳಿ, ಹಂಗೆ ಹಿಂಗೆ. ಅವ್ರಿಗೆ ಭಯ ಇರ್ತದೆ, ನಾಳೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆದ್ರೆ ಹೆಂಗೆ, ರಾತ್ರಿ ನಿದ್ರೆ ಬರಲ್ಲ ಅವ್ರಿಗೆ. ನಾಳೆ ಆ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಇವಾಗ ಇನ್ನೊಂದು ಬಂದಿದೆಯಲ್ಲ, ಯಾವುದು ಇಂಟೆಲಿಜೆನ್ಸ್ ಬ್ಯೂರೋ, ಇವರೆಲ್ಲ ಇನ್ನೊಂದು ID ಅಲ್ಲ, ಇವಾಗೆಲ್ಲ ಹೋಗಿ ಇನ್ಕಮ್ ಇವ್ರಿಗೆ ರೈಡ್ ಮಾಡ್ತಿದಾರಲ್ಲ, ಅವ್ರ ಹೆಸರು ಅವರೇನು, ID ಅವರು, ಇಂಟೆಲಿಜೆನ್ಸ್ ED, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಅವರು ಬಂದು ಇದು ಮಾಡ್ತಾ ಇದ್ದಾರೆ. ಇವ್ರಿಗೆ ಜಾಸ್ತಿ ಇಟ್ಕೊಂಡ್ಬಿಟ್ರೆ ರಾತ್ರಿ ನಿದ್ರೆ ಬರಲ್ಲ. ಅವ್ರು ಅಕಸ್ಮಾತ್ ನಾಳೆ ಬೆಳಗ್ಗೆ ಬಂದ್ರೆ ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ, 5 ಗಂಟೆಗೆ ಬಂದು ಬಾಗಿಲು ತರ್ತಾರೆ. ಇವರೆಲ್ಲ ಆಚೆ ಹೋಗ್ಲೇಬಾರ್ದು. ಹಂಗೆ ಇದು ಈ ತರ ಭಯ ಇರ್ತದೆ. ಅದಕ್ಕೆ ಹೇಳೋದು, ಲೋಕದಲ್ಲಿ ಕೇವಲ ಈ ದುರ್ದೇಶ ನೋಡಿ, ಅಂದ್ರೆ ಆಸ್ತಿವಂತರು ತನ್ನ ಆಸ್ತಿಯನ್ನು ಕಾಪಾಡೋದ್ರಲ್ಲೇ ಕೊರಗ್ತಿರ್ತಾರೆ. ಆದ್ರೆ ಆಸ್ತಿ ವ್ಯರ್ಥ ಪ್ರಯತ್ನ ಏನಾಗ್ತದಂತೆ, ಹಾಳಾಗ್ತದೆ. ಇದು ಡಿಸಿಟ್ಫುಲ್ನೆಸ್ ಆಫ್ ದ ರಿಚಸ್. ಆದ್ರೆ ದೇವ್ರು ನಮಗೆ ಎಷ್ಟು ಬೇಕೋ ಅವ್ರಿಗೆ ಗೊತ್ತು. ನಾವು ದೇವ್ರನ್ನ ಹತ್ಕೊಂಡ್ರೆ ನಮ್ಗೆ ಆ ಕಾಲಕ್ಕೆ ಎಷ್ಟು ಬೇಕೋ ನಾವು ಭಕ್ತಿಯಿಂದ ನಡೆಯೋಕೆ ಅಷ್ಟು ನಮಗೆ ವಹಿಸ್ಕೊಡ್ತಾರೆ ಅಷ್ಟೇ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ನಿನ್ನ ಅದು ದಾವೀದನ ಕೀರ್ತನೆ ಹೇಳ್ತಾರಲ್ಲ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ, ಮಾರ್ಗಕ್ಕೆ ಬೆಳಕು. ಅಷ್ಟೇ. ಅವ್ರು ಹೆಂಗ್ ಕೊಡ್ತಾನೆ, ಎನಫ್ ಫಾರ್ ದಿ ಸ್ಟೆಪ್ ಅಂತ. ಒಂದ್ ಸ್ಟೆಪ್ ಎಷ್ಟು ದೇವರು ನಮ್ಗೆ ಕೊಡ್ತಾರೆ. ನೆಕ್ಸ್ಟ್ ಪ್ರಾಮಿಸ್ ಇರ್ತದೆ, ನಿನ್ನ ಕೈ ಬಿಡೋದೆಲ್ಲ ಕಾಪಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ನೀವು ದೇವರನ್ನ ಸೇವನೆ ಮಾಡಿ, ಅದ್ರ ಜೊತೆ ಎಲ್ಲವೂ ಏನಾಗ್ತದೆ, ನಿಮಗೆ ಸೇವನೆ ಬರ್ತದೆ. ನೀವು ದೇವರನ್ನ ಧನವನ್ನು ಸೇವನೆ ಮಾಡೋಕೆ ನಿಮ್ ಕೈಲಿ ಸಾಧ್ಯ ಇಲ್ಲ, ಆಗಲ್ಲ ಅಂತ ಹೇಳಿ ಇದನ್ನ ಹೆಚ್ಚಿಗೆ ಬೇಕಾದ್ರೆ ಪಾಸ್ಟರ್ ರಜಲ್ ಕಾಮೆಂಟ್ಸ್ ನಲ್ಲಿ ಇದೆ ಬಹಳ ಚೆನ್ನಾಗಿ. ಇದನ್ನ ಬಹಳ ಚೆನ್ನಾಗಿ ಬರ್ದಿರೋದನ್ನ ಓದಿ ಇನ್ನು ಆಶೀರ್ವಾದ ಪಡ್ಕೊಳ್ಬೇಕಂತ ಹೇಳ್ತೀವಿ. ಇದು ನೋಡ್ಬೇಕಂದ್ರೆ ಪ್ಯಾರಬಲ್ ಆಫ್ ದಿ ಅನ್ಜಸ್ಟ್ ಸ್ಟೀವರ್ಡ್ ಅಂತ ಹೇಳಿ, ಅವನು ಮಾಡಿದಂತ ಜಾಣತನ ಏನ, ಸ್ವಾಮಿ ಹೇಳಿದ್ರು, ಇನ್ನು ಹೊಟ್ಟೋಗ್ತದೆ, ನೀನ್ ಜಾಣತನ ಮಾಡ್ಬೇಕಂದ್ರೆ ಇಂಥ ಕೆಲಸ ಮಾಡು, ಲಾನ ಏನ್ ಮಾಡು, ಕನ್ಸೆಷನ್ಸ್ ಕೊಡು. ದೇವ್ರ ಕರುಣೆ ಅವರು ಅಲ್ವೇ, ಕರುಣೆಯು ನ್ಯಾಯ ತೀರ್ಮಾನ ಏನ್ ಮಾಡ್ತದೆ, ಗೆದ್ದು ಇರ್ತದೆ ಅಂತ ಹೇಳಿ ನೀವು ಇದು ಕೊಡಿ ಅಂತ ಅವರಿಗೆ ಇಂಡೈರೆಕ್ಟ್ ಅಡ್ವೈಸ್.
ಶಿಷ್ಯರಿಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಡೈರೆಕ್ಟ್ ಅಡ್ವೈಸ್. ನೀವು ಯಾವ ವಿಷಯದಲ್ಲಿ ಜಾಣತನ ತೋರಿಸ್ಬೇಕು, ಯಾವ್ದ್ರಿಂದ ನೀವು ಸಂಪಾದನೆ, ಸ್ನೇಹಿತರಂದ್ರೆ ಕ್ರಿಸ್ತನಿಗಾಗಿ ಜನರನ್ನ ಸಂಪಾದನೆ ಮಾಡಬೇಕು ಅಂತ ಹೇಳಿ. ಆಮೇಲೆ ಡಿವೈನ್ ಜಡ್ಜ್ಮೆಂಟ್. ನೀವು ಸ್ವಲ್ಪದಲ್ಲಿ ನಂಬಿಗಸ್ತಾರೆ, ಬಹಳ ಅದರಲ್ಲಿ ನಂಬಿಗಸ್ತರ. ನೀವು ಲೋಕದ ಧನದಲ್ಲಿ ನೀವು ನಂಬಿಗಸ್ತರಾದ್ರೆ ನಿಜವಾದ ಸ್ವತ್ತು ಏನ್ ಮಾಡ್ತಾರೆ, ನಿಮಗೆ ಕೊಡ್ತಾರೆ. ಕಡೆಯಲ್ಲಿ ನೀವು ದೇವರನ್ನ ಧನವನ್ನು ಕೂಡ ಸೇವಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ನೀವೇನ್ ಮಾಡ್ತೀರಾ, ಒಬ್ಬರನ್ನ ಹೊಂದ್ಕೊಳ್ತೀರ, ಒಬ್ಬರನ್ನ ದ್ವೇಷ ಮಾಡ್ತೀರಾ. ಅದಕ್ಕೆ ಅವ್ರ ಅಡ್ವೈಸರ್, ನೀವು ದೇವರನ್ನ ಸೇವನೆ ಮಾಡಿ, ಅದ್ರ ಜೊತೆ ಎಲ್ಲವೂ ಏನಾಗ್ತದೆ ನಿಮಗೆ ಕೂಡಿ ಬರ್ತದೆ ಅಂತ ಹೇಳ್ತಾರೆ. ಇದು ಡೈರೆಕ್ಟ್ ಆಗಿ ನಾವು ಪರಲೋಕದ ಬಾಧ್ಯತೆಗೆ ಏನ್ ಮಾಡ್ಬೇಕಂತ ಸ್ವಾಮಿ ಬಹಳ ಸಿಂಪಲ್ ವರ್ಡ್ಸ್ ಆಗಿ ಹೇಳಿರೋದು. ಇದಕ್ಕೆ ಏನ್ ಹೇಳ್ತಾರೆ, ದಿ ಸೇಯಿಂಗ್ಸ್ ಆಫ್ ದಿ ಒನ್ ಹೂ ಇಸ್ ಗ್ರೇಟರ್ ದೆನ್ ಸಾಲಮನ್ ಅಂತ. ಸಲ್ಮನ್ ಜ್ಞಾನಕ್ತಿನಲ್ಲಿ ಕೊಟ್ಟಿದಾರಲ್ವಾ, ಸತ್ಪುರುಷನು ದುಷ್ಟನ ವಿಷಯವಾಗಿ ಅಂತ ಹೇಳಿದಾಗ ಇಲ್ಲಿ ನಮ್ಗೆ ಪರಲೋಕ ಬಾಧ್ಯತೆಗೆ ಹೆಂಗೆ ನಡೆಸ್ತದೆ ಅಂತ. ಇದು ಮತ್ತೆ ಇನ್ನೊಂದು ಸರ್ಮನ್ ಆನ್ ದಿ ಮೌಂಟ್, ಅದು ಕೂಡ ನಮ್ಗೆ ಏನ್ ಮಾಡ್ತದೆ, ಅದನ್ನ ನಮ್ಮ ಪರಲೋಕದ ಬಾಧ್ಯತೆಗೆ ನಡೆಸುವಂಥದ್ದು ಅಂತ ನಾವು ನೋಡ್ತೀವಿ. ದೇವ್ರ ಈ ವಾಕ್ಯವನ್ನು ಆಶೀರ್ವದಿಸಿ ನಡೆಸಲಿ. ನಾವು ಇದರಿಂದ ನಾವು ಎಚ್ಚರಗೊಂಡು ಪ್ರೋತ್ಸಾಹಗೊಂಡು ನಾವು ಪರಲೋಕದ ಬಾಧ್ಯತೆಗೆ ಯೋಗ್ಯರಾಗುವಂತೆ ದೇವರು ಈ ವಾಕ್ಯಗಳನ್ನು ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇಲೆ